ಆ, ಅದೇ ನೆನ್ನೆ ಮತ್ತೆ ರೀಜಾಯಿನ್ ಆದಾಗ ಹ್ಮ್. ಆ ಅದು ನೀವು ಮೇಲಲ್ಲಿ ತೋರಿಸ್ತೀನಿ ಅಂತ ಹೇಳ್ತಾ ಇದ್ರಿ ಕ್ಯಾನ್ ಸ್ಪ್ಯಾಮ್ದು. ಏನು? ಇವತ್ ರಿಮೈಂಡ್ ಮಾಡಕ್ ಹೇಳಿದ್ರಿ ಸರ್, ಅದೇ ಹೆಡ್ಡರ್ ಫುಟರ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ. ಹಾ, ಅಡ್ರೆಸ್ ಫೋಟೋ ಹೇಳ್ತೀನಿ. ಥ್ಯಾಂಕ್ ಯು. ಓಕೆ ಸರ್. ಇಲ್ಲ, ರಿಮೈಂಡ್ ಮಾಡಿ, ಯಾಕಂದ್ರೆ ನಾನು ಬೆಳಿಗ್ಗೆ ಸಂಜೆ ನೀವೇ ನೋಡಿದಂಗೆ ಆಕ್ಯುಪೈ ಆಗ್ಬಿಟ್ಟಿರ್ತೀನಿ. ಸೊ ಟುಡೇ ಆನ್ 10th Jan 2025 we are trying to deep dive into SSLC. So let us try to discuss SEND classification, in which we have sender profile, delivery profile, and scan spam with priority. ಇಷ್ಟುವರೆಗೂ ಸೆನ್ ಕ್ಲಾಸಿಫಿಕೇಶನ್ ಆಯ್ತಾ. ಇದರಲ್ಲಿ ನಿನ್ನೆ ನಾನು ಹೇಳಿದಂಗೆ ಹೆಡರು ಮತ್ತೆ ಫುಟರ್ ಹೆಂಗ್ ಬರುತ್ತೆ ಇಮೇಲ್ ಅಲ್ಲಿ, ಎಸ್ಪೆಷಲಿ ಹೆಡರ್ ಫುಟರ್ ನಮ್ಗೆ ಬರೋದು ಟೆಂಪ್ಲೇಟ್ ಬೇಸ್ಡ್ ಇಮೇಲ್ ಅಲ್ಲಿ. ಸೊ ಟೆಂಪ್ಲೇಟ್ ಬೇಸ್ಡ್ ಇಮೇಲ್ ಅಲ್ಲಿ ಇದೆಲ್ಲ ಬರುತ್ತೆ. ಓಕೆನಾ? ಸೊ ಈಗ ಸಿಂಪಲ್ ಆಗಿ ಐಲ್ ಬಿ ಕ್ರಿಯೇಟಿಂಗ್ ಒನ್ HTML ಇಮೇಲ್. ಫಸ್ಟ್ ಒಂದು HTML ಇಮೇಲ್ ಕ್ರಿಯೇಟ್ ಮಾಡ್ತೀನಿ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ, ಈ ರೆಕಾರ್ಡಿಂಗ್ ಎಲ್ಲ ನಿಮಗೆ ಡೈರೆಕ್ಟ್ ಯೂಟ್ಯೂಬಲ್ಲಿ ಸಿಗೋದು. ಯೂಟ್ಯೂಬಲ್ಲೇ ಸಿಕ್ಕಿದ್ದು ಇಟ್ ವಿಲ್ ಬಿ ಅ ಪ್ರೈವೇಟ್ ವಿಡಿಯೋ. ಓಕೆನಾ? ದಟ್ ಈಸ್ ಇಂಪಾರ್ಟೆಂಟ್. ಸೊ ಫಸ್ಟ್ ಕೆಲಸ ನಾನು ಏನು ಮಾಡ್ತೀನಿ ಈಗ, ದಿಸ್ ಸಿನ್ಸ್ ಐ ಆಮ್ ಯೂಸಿಂಗ್ ದಿಸ್ ಟೂಲ್. ಸೊ ಇಲ್ಲಿ NTO ಅಂತ ಒಂದು ಇದೆ. NTO ಅಂತ ಒಂದು ಫೋಲ್ಡರ್ ಮಾಡ್ಕೊಂಡಿದ್ದೀನಿ, ಅದರಲ್ಲಿ ಏನು ಕ್ರಿಯೇಟ್ ಮಾಡಿಲ್ಲ. ಸೊ ಈಗ ಕವರ್ ಮಾಡೋ ಕೆಲವೊಂದು ಕಾನ್ಸೆಪ್ಟ್ಸು, ದಿ ಕಾನ್ಸೆಪ್ಟ್ಸ್ ವಾಟ್ ಐಲ್ ಬಿ ಕವರಿಂಗ್ ಟುಡೇ, ನೀವು ಆಲ್ರೆಡಿ ಮಾಡಿರ್ತೀರಾ, ಮಾಡಿಲ್ಲದೆ ಹೋದರೆ ಒಂದ್ಸತಿ ನೋಡ್ಕೊಳ್ಳಿ. ಒಂದು ಕ್ರಿಯೇಟ್ ಮಾಡ್ತೀನಿ, ಒಂದು ಇಮೇಲ್ ಕ್ರಿಯೇಟ್ ಮಾಡ್ತೀನಿ, ಸೆಂಡ್ ಮಾಡ್ತೀನಿ. ಇದ್ರ ಸುತ್ತ ಸುಮಾರು ವಿಷಯಗಳು ಬಂದು ಹೋಗುತ್ತೆ. ಅದನ್ನೆಲ್ಲ ಕವರ್ ಮಾಡ್ತಾ ಮಾಡ್ತಾ ಹೋಗ್ತೀನಿ. ನಾನು ಏನಾದ್ರು ಹೇಳಿದ್ದು ನಿಮ್ಗೆ ಅರ್ಥ ಆಗದೆ ಪಾಯಿಂಟ್ ಬರ್ಕೊಳ್ಳಿ, ಅದನ್ನ ಇವತ್ತೇ ಕೇಳ್ಕೊಂಡು ಇವತ್ತೇ ಮುಗಿಸಿ. ಸೊ ಫಸ್ಟ್ ಥಿಂಗ್ ಏನು ಅಂದರೆ, ನಾನು ಇಮೇಲ್ ಕಳಿಸ್ಬೇಕು ಅಂತ ಅನ್ಕೊಳ್ಳೋಣ. ಸೊ ಇಮೇಲ್ ಕಳಿಸೋದಕ್ಕೆ ಏನು ಬೇಕು? ಆಬ್ವಿಯಸ್ಲಿ ನಮಗೆ ಜನ ಬೇಕು, ಕಂಟೆಂಟ್ ಬೇಕು. ಮೇಜರ್ಲಿ ವಿ ನೀಡ್ ಡೇಟಾ ಆ್ಯಂಡ್ ಕಂಟೆಂಟ್. ಸೊ ಡೇಟಾ ಕ್ರಿಯೇಟ್ ಮಾಡೋದಕ್ಕೆ ನಾನು ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಬೇಕು. ಆ ಸ್ಟ್ರಕ್ಚರ್ ಆಲ್ರೆಡಿ ಇದೆ, ಅದನ್ನು ಇಂಪೋರ್ಟ್ ಮಾಡ್ಕೋತೀನಿ ವಿತ್ ದಿ ಹೆಲ್ಪ್ ಆಫ್ ಪ್ಯಾಕೇಜ್ ಮ್ಯಾನೇಜರ್. ಪ್ಯಾಕೇಜ್ ಮ್ಯಾನೇಜರ್ ತುಂಬ ಯೂಸ್ ಮಾಡ್ತೀರಾ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಲ್ಲಿ. ನಾವು ಒಂದೊಂದು ಕಡೆ ಕಂಟೆಂಟ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ, ಅದನ್ನು ಇಂಪೋರ್ಟ್ ಮಾಡ್ಕೋತೀವಿ. ನೀವು ಕ್ರಿಯೇಟ್ ಮಾಡ್ತೀನಿ ಅಂತಂದರೆ ಕೆಲವೊಂದ್ಸತಿ ಎರರ್ ಆಗ್ಬೋದು. ಕೆಲವೊಂದ್ಸತಿ ಏನಾಗುತ್ತೆ ಅಂದರೆ, ಕೆಲವು ಟೀಮ್ ಕ್ರಿಯೇಟ್ ಮಾಡಿ ಇನ್ನೊಂದು ಕಡೆ ಕೂರಿಸಿರ್ತಾರೆ, ಅದನ್ನು ಡೆಪ್ಲಾಯ್ ಮಾಡ್ಕೋತೀವಿ ನಾವು. ದಟ್ ಇಸ್ ನೋನ್ ಆಸ್ ಡೆಪ್ಲಾಯ್. ಸೊ ಡೆಪ್ಲಾಯ್, ಅಪ್ಲೋಡು, ನಮ್ಮ ಹತ್ರ ಜಿಪ್ ಫೈಲ್ ಅವರೇ ಕೊಟ್ಬಿಡ್ತಾರೆ ಟೀಮೇನು, ಆಯಿತಾ? ಈ ಥರ JSON ಫೈಲ್ ಕೊಟ್ಟಿರ್ತಾರೆ, ಅಥವಾ ಜಿಪ್ ಫೈಲ್ ಕೊಟ್ಟಿರ್ತಾರೆ. JSON ಫೈಲ್, NTO ಡೇಟಾ ಎಕ್ಸ್ಟೆನ್ಷನ್ ಜಿಪ್ ಫೈಲ್ ತೊಗೊಳ್ತೀನಿ, ಅಂದರೆ JSON ಫೈಲ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ವ್ಯಾಲಿಡೇಟ್ ಮಾಡ್ಕೊಳ್ಳೋದು, ಇದೆಲ್ಲ ಅದೇ ಮಾಡ್ಕೊಳ್ಳೋದು. ಸೊ ಇದು ನನಗೆ ಇಷ್ಟು ಡೇಟಾ ಎಕ್ಸ್ಟೆನ್ಷನ್ ಕ್ರಿಯೇಟ್ ಮಾಡ್ತಾ ಇದೆ. ಪ್ರಾಡಕ್ಟ್ ಕೆಟಲಾಗು, ಪರ್ಚೇಸಸ್ಸು, ಸಬ್ಸ್ಕ್ರೈಬರ್ಸು, ಕಾರ್ಟ್ ಇನ್ಫೋ ಮತ್ತು NTO ಅಬ್ಯಾಂಡನ್ ಕಾರ್ಟ್, ಇಷ್ಟು ಕ್ರಿಯೇಟ್ ಮಾಡ್ಕೊಬೇಕು. ನನಗೆ ಡೆಪ್ಲಾಯ್ ಕೊಡ್ತೀನಿ. ಕ್ರಿಯೇಟ್ ಮಾಡಿದಾಗ ಇಷ್ಟು ಇನ್ನು ಕ್ರಿಯೇಟ್ ಆಗುತ್ತೆ. ಕ್ರಿಯೇಟ್ ಆದಮೇಲೆ ಅದು ಇಮೇಲ್ ಸ್ಟುಡಿಯೋ ಡೇಟಾ ಎಕ್ಸ್ಟೆನ್ಷನಲ್ಲಿ ಕೂತಿರುತ್ತೆ, ಆಯಿತಾ? ಪ್ಯಾಕೇಜ್ ಮ್ಯಾನೇಜರ್ ಹೊಸದಾಗಿ ನೋಡ್ತಾ ಇರೋದ್ರಿಂದ ಪ್ಯಾಕೇಜ್ ಮ್ಯಾನೇಜರ್ನ ಎಕ್ಸ್ಪ್ಲೋರ್ ಮಾಡಿ. ಸೊ ಡೇಟಾ ಎಕ್ಸ್ಟೆನ್ಷನಲ್ಲಿ ಕೂತಿದೆ ಅದು, ಆಯಿತಾ? ಆಸ್ ಅ ಮೆನ್ಷನ್, ಈ ಟೂಲ್ಗೆ ಬೇರೆ ಯಾರಿಗೂ ಆಕ್ಸೆಸ್ ಇಲ್ಲ. ಇದನ್ನು ನಾನು NTO ಫೋಲ್ಡರ್ಗೆ ಮೂವ್ ಮಾಡ್ಕೊತೀನಿ ಸದ್ಯಕ್ಕೆ. ಮೇಜರ್ ಅಜೆಂಡಾ ಏನು ಅಂದರೆ, ಇವತ್ತು ಮೆನ್ಷನ್ ಮಾಡಿರೋ ಇದು ಟೆಂಪ್ಲೇಟ್ ಬೇಸ್ಡ್ ಇಮೇಲು, ಅದರಲ್ಲಿ ಹೆಡರ್ ಫುಟರ್ ಹೆಂಗೆ ಬರುತ್ತೆ, ಆ್ಯಂಡ್ ಇಮೇಲ್ ಕಳಿಸಿದ್ಮೇಲೆ ಎಲ್ಲಿ ಡೇಟಾ ಎಕ್ಸ್ಚೇಂಜ್ ಆಗುತ್ತೆ, ಏನು ಇನ್ಫಾರ್ಮೇಷನ್ ಬರುತ್ತೆ ಅಂತ. ಸೊ ಡೇಟಾ ನಿಮಗೆ ಎರಡು ಕಡೆ ಕೂತ್ಕೊಳ್ಳುತ್ತೆ. ಒಂದು ಡೇಟಾ ಎಕ್ಸ್ಟೆನ್ಷನಲ್ಲಿ ಕೂತಿರುತ್ತೆ, ಇನ್ನೊಂದು ಆಲ್ ಸಬ್ಸ್ಕ್ರೈಬರ್ಸಲ್ಲಿ ಕೂತಿರುತ್ತೆ, ಆಯಿತಾ? ಡೇಟಾ ಎಕ್ಸ್ಟೆನ್ಷನ್ ಮತ್ತು ಆಲ್ ಸಬ್ಸ್ಕ್ರೈಬರ್ಸ್ ಎರಡು ಕಡೆ ಕೂತಿರುತ್ತೆ. ಎರಡು ಕಡೆ ಯಾವಾಗ ಬರುತ್ತೆ? ಆಬ್ವಿಯಸ್ಲಿ ಡೇಟಾ ಎಕ್ಸ್ಟೆನ್ಷನ್ಗೆ ಡೇಟಾ ಬರೋದು ಇಂಪೋರ್ಟ್ ಮಾಡಿದಾಗ. ಸೊ NTO ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಇಲ್ಲಿ ನಾನು ಡೇಟಾನ ಇಂಪೋರ್ಟ್ ಮಾಡ್ತೀನಿ ವಿತ್ ದಿ ಹೆಲ್ಪ್ ಆಫ್ ಇಮೇಲ್ ಸ್ಟುಡಿಯೋ ರೆಕಾರ್ಡ್ಸ್ ಇಂಪೋರ್ಟ್ ಬಟನ್. ನನ್ನ ಹತ್ರ ಆಲ್ರೆಡಿ CSV ಕಾಮಾ ಸೆಪರೇಟೆಡ್ ವ್ಯಾಲ್ಯೂ ಫೈಲ್ಸ್ ಅಂತ ಬರುತ್ತೆ. ಸೊ ಇಲ್ಲಿ ಇನ್ನೊಂದು ಎಲ್ಲ ಬರ್ತಾ ಇದೆ, ಒಂದು ನಿಮಿಷ.
ಹೇಳಿ ಗುರು. ಗುಡ್ ಈವ್ನಿಂಗ್, ಹೇಳಿ. ಸೂಪರ್, ಈಗ ನಿಲ್ಲ. ಒಂದೇ ನಿಮಿಷ, ನಾನು ಇನ್ನೊಬ್ರಿಗೆ ಲಿಂಕ್ ಕಳಿಸ್ಬಿಡ್ತೀನಿ. ಓಕೆನಾ? ಸೊ I was explaining something. Let me continue. ಓಕೆನಾ? ಸೊ ಈಗ ಸಿಂಪಲ್ ಇಮೇಲ್ ಸೆಂಡ್ ಮಾಡ್ತೀನಿ. ನಾನು ಇನ್ನೇನು ರಾಕೆಟ್ ಸೈನ್ಸ್ ಮಾಡಲ್ಲ. ಐ ವಿಲ್ ಬಿ ಡೂಯಿಂಗ್ ಅ ವೆರಿ ಸಿಂಪಲ್ ಇಮೇಲ್ ಸೆಂಡ್ ಅಷ್ಟೇ. ಇದಕ್ಕೆ ಡೇಟಾ ಬೇಕು. ಡೇಟಾ ಇಂಪೋರ್ಟ್ ಆಗ್ತಾ ಇಲ್ಲ. ಸೊ ಏನೋ ಒಂದು ಎರರ್ ಮೆಸೇಜ್ ಬರ್ತಾ ಇದೆ. ಇದನ್ನು ಫಿಕ್ಸ್ ಮಾಡೋದು ಹೆಂಗೆ? ಆಬ್ವಿಯಸ್ಲಿ ಐ ಶುಡ್ ಬಿ ಕ್ರಿಯೇಟಿಂಗ್ ಎಫ್ ಟಿ ಪಿ ಯೂಸರ್. ಆಯಿತಾ? ಫಸ್ಟ್ ಟೈಮ್ ಈಗ ನಿಮ್ಮ ಟೂಲಲ್ಲೆಲ್ಲ ಇದೆ, ನೀವು ಮಾಡ್ಬೋದು. ಸೊ ಡೇಟಾ ಮ್ಯಾನೇಜ್ಮೆಂಟು ಎಫ್ ಟಿ ಪಿ ಅಕೌಂಟ್ಸ್ಗೆ ಹೋಗ್ತೀನಿ. ಇಲ್ಲಿ ನಾವು ಇದ್ರ ಮೇಲೆ ಕ್ವಶನ್ಸ್ ಬರುತ್ತೆ. ಸೊ ಏನೇ ಬಂದ್ರೂ ನಾನು ಎಕ್ಸಾಮು ಇಂಟರ್ವ್ಯೂ ಎರಡನ್ನೂ ತಲೆಯಲ್ಲಿ ಇಟ್ಕೊಂಡು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಈ ಕ್ವಶನ್ಸ್ ನಿಮಗೆ SSMC ಅಡ್ಮಿನ್ ಎಕ್ಸಾಮಿಗೆ ಬರುತ್ತೆ. ಸೊ ನಮ್ಮ ಹತ್ರ ಎಫ್ ಟಿ ಪಿ ಅಕೌಂಟ್ಸ್ ಸ್ಕ್ರೀನಲ್ಲಿ ಇದ್ದೀನಿ. ಸೆಟಪ್ಪಲ್ಲಿ 10 ಅಕೌಂಟ್ ಯೂಸರ್ಸ್ ಕ್ರಿಯೇಟ್ ಮಾಡ್ಬೋದು. ಸೊ ಒಂದು ಕ್ರಿಯೇಟ್ ಆಗಿಲ್ಲ. ಸೊ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಯೂಸರ್ ನೇಮ್ ನೋಡ್ಕೊಳ್ಳಿ. ನೀವು ಹೆಂಗ್ ಲಾಗಿನ್ ಆಗೋಕ್ಕೆ ಯೂಸರ್ ನೇಮ್ ಬೇಕು, ಇದಕ್ಕೂ ಯೂಸರ್ ನೇಮ್ ಬರುತ್ತೆ. ಈ ಯೂಸರ್ ನೇಮ್ನ ಎಡಿಟ್ ಮಾಡೋಕ್ಕಾಗಲ್ಲ. ಈ ಯೂಸರ್ ನೇಮ್ ಎಲ್ಲಿಂದ ಬರುತ್ತೆ, ಇದು ಒಂದು ಕ್ವಶನ್. ಈ ಯೂಸರ್ ನೇಮು ನಿಮ್ಮ MID ಆಗಿರ್ತೀವಿ, ಇದೇ ಯೂಸರ್ ನೇಮ್ ಆಗಿದೆ. ನಿಮ್ಮ ಇಮೇಲ್ ಅಡ್ರೆಸ್ಸು, ಪಾಸ್ವರ್ಡ್ ಏನು ಬೇಕು ಕೊಟ್ಕೊಳ್ಳಿ. ಬಟ್ ಲೆಂತ್ 12 ಕ್ಯಾರೆಕ್ಟರ್ಸ್ ಇರಬೇಕು. ಲೆಂತ್ 12 ಕ್ಯಾರೆಕ್ಟರ್ಸ್ ಇರಬೇಕು. ಇದನ್ನು ಕ್ರಿಯೇಟ್ ಮಾಡ್ಕೋತೀನಿ. ಪಾಸ್ವರ್ಡ್ ತಗೋತೀನಿ. ಈ ಸ್ಕ್ರೀನ್ ಟು ಸ್ಕ್ರೀನ್ ಇನ್ನೊಂದಿನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನನಗೆ ಎಲ್ಲ ಆಕ್ಸೆಸ್ ಬೇಕು. ಸೊ ನನ್ನ ಹತ್ರ ಒಂದು ಎಫ್ ಟಿ ಪಿ ಯೂಸರ್ ಕ್ರಿಯೇಟ್ ಆಯಿತು. ಅಲ್ಲೊಂದು ಎರರ್ ಬರ್ತಾ ಇತ್ತಲ್ಲ, ಅದಕ್ಕೆ. ಈಗ ಇಂಪೋರ್ಟ್ ಮಾಡೋ ಕಾಂಟ್ಯಾಕ್ಟ್ ಬಿಲ್ಡರ್, ನೀವು ಇಂಪೋರ್ಟ್ ಇಂಡಿಯನ್ ಸ್ಟುಡಿಯೋನಾದರೂ ಮಾಡಿ, ಕಾಂಟ್ಯಾಕ್ಟ್ ಬಿಲ್ಡ್ರಲ್ಲಾದರೂ ಮಾಡಿ, ತೊಂದರೆ ಇಲ್ಲ. ಇಂಪೋರ್ಟ್ ಮಾಡಬೇಕಾದ್ರೆ ದೇರ್ ಇಸ್ ಒನ್ ಮೋರ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಟು ರಿಮೆಂಬರ್. ನೀವು ಇಂಪೋರ್ಟ್ ಮಾಡಕ್ಕೆ ಹೋದಾಗ ಆ ಡೇಟಾ ಎಕ್ಸ್ಟೆನ್ಷನ್ ಇಂಪೋರ್ಟ್ ಮಾಡ್ತಿರಲ್ಲ, ಅದು ಸ್ಟ್ಯಾಂಡರ್ಡೇ ಆಗಿರಬೇಕು. NTO ಸಬ್ಸ್ಕ್ರೈಬರ್ಸ್ ಇಲ್ಲಿ ನೋಡ್ಕೊಂಬಿಡಿ, ಟೈಪ್ ಸೆಂಡಬಲ್ ಇದೆ, ಸ್ಟ್ಯಾಂಡರ್ಡೇ ಆಗಿರ್ಬೇಕು. ಆವಾಗಲೇ ನಿಮಗೆ ಇಂಪೋರ್ಟ್ ಆಪರೇಷನ್ ಸಿಗೋದು. ಇಲ್ದರ್ ಸಿಗಲ್ಲ. ತೋರಿಸ್ತೀನಿ ನಾನು. ಆಯಿತಾ? ಫೈಲ್ ತಗೋತೀನಿ. ಸೊ ಐ ಹ್ಯಾವ್ ದಟ್ ಫೈಲ್, NTO ಸಬ್ಸ್ಕ್ರೈಬರ್ಸ್. ಆಯಿತಾ? ಇಲ್ಲೊಂದು 223-24 ಜನ ಬರ್ತಾರೆ. ಏನು ಡೇಟಾ ಇಲ್ದಿರೋದ್ರಿಂದ ಈ 2 ಚೆಕ್ ಬಾಕ್ಸ್ ಸೆಲೆಕ್ಟ್ ಮಾಡ್ಕೋಬೇಕು. ಈ 2 ಚೆಕ್ ಬಾಕ್ಸ್ ಮೇಲೆ ಇನ್ವೆಸ್ಟಿಗೇಟ್ ಮಾಡಿ, ಇಲ್ಲಾಂದರೆ ಒಂದಿನ ಇದನ್ನು ಹೇಳ್ಕೊಡ್ತೀನಿ. ಒಂದಿನ ಅಲ್ಲ, ಇದು ನಮ್ಮ ಪ್ರೋಸೆಸ್ ಈಗ ಕಲಿಯೋದಕ್ಕೆ. ಸೊ ಇದು ಇಂಪೋರ್ಟ್ ಆಗುತ್ತೆ. ಸೊ ನನ್ನ ಹತ್ರ ಡೇಟಾ ರೆಡಿ ಆಯಿತು. ಇಮೇಲ್ ಕಳಿಸೋದಕ್ಕೆ ನನ್ನ ಹತ್ರ ಡೇಟಾ ರೆಡಿ ಇದೆ. ಈಗ ನನಗೆ ಕಂಟೆಂಟ್ ಬೇಕು. ಸೊ ಆಬ್ವಿಯಸ್ಲಿ ಐ ವಿಲ್ ಬಿ ಕ್ರಿಯೇಟಿಂಗ್ ಅ ಕಂಟೆಂಟ್. ಸೊ ಕಂಟೆಂಟ್ ವಿಲ್ ಬಿ, ಇಮೇಲು ಕಂಟೆಂಟ್ ರೆಡಿ ಆಗುತ್ತೆ, ಬಟ್ ಕಳ್ಸೋಕ್ಕಾಗಲ್ಲ. ಇದರ ಕಪಲ್ ಆಫ್ ಥಿಂಗ್ಸ್ ವಿಚ್ ಯು ಶುಡ್ ಬಿ ನೋಯಿಂಗ್ ಬಿಫೋರ್ ಸೆಂಡಿಂಗ್. ಸೊ ಅದಕ್ಕೆ ನಾನೀಗ ವೆಲ್ಕಮ್ ಫೋಲ್ಡರ್ ಕ್ರಿಯೇಟ್ ಮಾಡ್ತೀನಿ. ವೆಲ್ಕಮ್ ಫೋಲ್ಡರ್ ಒಂದು HTML ಇಮೇಲ್ ಕ್ರಿಯೇಟ್ ಮಾಡಿ. ಕ್ರಿಯೇಟ್ HTML ಇಮೇಲ್. ನನ್ನ ಹತ್ರ ರೆಡಿ ಇದೆ ಕೋಡು. ವೆಲ್ಕಮ್ ಇಮೇಲ್ 1 Jan 10, 2025. ಹೆಸರೇನು ಬೇಕಾಗಿಲ್ಲ, ಬಿಕಾಸ್ ನಾನು ಒಬ್ಬನೇ ಇರೋದು. ಹೆಸರು ಬೇಕಾಗಿರೋದು ಬರೀ. ಸೊ ಅದೆಲ್ಲಿದೆ ಅಂದರೆ ಡಾಕ್ಯುಮೆಂಟ್ಸ್ 2024 ವೆಲ್ಕಮ್ ಇಮೇಲ್ಸ್ ಇಲ್ಲಿದೆ. ಇದನ್ನು ಡ್ರ್ಯಾಗ್ ಮಾಡಿ ಇಲ್ಲಿಗೆ ಡ್ರಾಪ್ ಮಾಡಿ. ಸೊ ನನ್ನ ಇಮೇಲ್ ರೆಡಿ. ಅದರಲ್ಲೂ ಕೆಲವೊಂದು ಎರರ್ಸ್ ಬರುತ್ತೆ. ನನಗೆ ಅದು ಎರರ್ಸ್ ಮುಂಚೆನೇ ಗೊತ್ತು. ಐ ಡೋಂಟ್ ವಾಂಟ್ ಟು ಎಂಡ್ ಅಪ್ ಇನ್ ದಟ್ ಎರರ್. ಒಂದು ಫಸ್ಟ್ ನೇಮ್ ಎರರ್ ಬರುತ್ತೆ.
ಸ್ಪೇಸ್ ತೆಗೆದುಬಿಡ್ತೀನಿ. ಇನ್ನೊಂದು ಇಲ್ಲಿ ಆಪ್ಟಿನ್ ಸೋರ್ಸ್ ಅಂತ ಪರ್ಸನಲೈಸೇಷನ್ ಇದೆ, ಇದನ್ನು ರಿಮೂವ್ ಮಾಡಿ ಆಯ್ತಾ, ಸೇವ್ ಮಾಡ್ತೀನಿ. ಸೊ ಸಬ್ಜೆಕ್ಟ್ ಲೈನ್ ಏನು, ಈ ಇಮೇಜ್ ಮೇಲೆ ಏನು ಕಾಣ್ತಾ ಇದೆಯೋ ಅದೇ ಸಬ್ಜೆಕ್ಟ್. ವೆಲ್ಕಮ್ ಟು ನಾರ್ದರ್ನ್ ಬಟ್ ಐ ಪೇ ಡಬಲ್ ಪರ್ಸೆಂಟೇಜ್ ಫಸ್ಟ್ ನೇಮ್, ಲೋವರ್ ಕೇಸ್ ಅಪ್ಪರ್ ಕೇಸ್ ಹೆಂಗಾರು ಟೈಪ್ ಮಾಡಿ. ವೆಲ್ಕಮ್ ಟು ನಾರ್ದರ್ನ್ ಟ್ರೈಲ್ ಔಟ್ಫಿಟರ್ಸ್, ಸಿಂಗಲ್ ಎಕ್ಸ್ಕ್ಲಮೇಟರಿ ಮಾರ್ಕ್ ಹಾಕಿದ್ರು. ಆ್ಯಂಡ್ ಇದರಲ್ಲಿ ಫಸ್ಟ್ CTA ಬಟನ್ ಅಂತ ಕರಿತೀವಿ. ಫಸ್ಟ್ CTA ಬಟನ್ ಅಲ್ಲಿ ಏನಿದೆಯೋ ಪ್ರಾಬಬ್ಲಿ ಅದನ್ನ ನಾವು ಯೂಶಲಿ ಪ್ರೀ ಹೆಡರ್ ಹಾಕ್ತೀವಿ. ಹೆಂಗ್ ಕಾಣಿಸುತ್ತೆ ನೋಡೋಣ. ಡನ್ನು, ಸೇವ್, ಇಲ್ಲ ಅದಾದ್ಮೇಲೆ ಪ್ರಿವ್ಯೂ ಆ್ಯಂಡ್ ಟೆಸ್ಟ್ ಮಾಡಲೇಬೇಕು. ನೀವು ಯಾವ ಡೇಟಾ ಎಕ್ಸ್ಟೆನ್ಷನ್ ಕಳಿಸ್ತಾ ಇದ್ದೀರಾ, ನೆಕ್ಸ್ಟ್ ಬಂದು ಫೋಲ್ಡರ್ ಸೆಲೆಕ್ಟ್ ಮಾಡಿ, ಡೇಟಾ ಎಕ್ಸ್ಟೆನ್ಷನ್ಸ್ NDO ಸಬ್ಸ್ಕ್ರೈಬರ್ ನೋಡಿ, ಇಲ್ಲಿ ಎರಡೇ ತೋರಿಸ್ತಾ ಇದೆ. ಯಾಕೆ ಸರ್ ಎರಡು ತೋರಿಸ್ತಾ ಇದೆ? ಇವೆರಡೇ ಸೆಂಡಬಲ್. ಬೇರೆ 5 ಡೇಟಾ ಎಕ್ಸ್ಟೆನ್ಷನ್ ಇತ್ತು ಈ ಫೋಲ್ಡಲ್ಲಿ, ತೋರಿಸಲ್ಲ. ಇದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಸೆಂಡಬಲ್ ಇಲ್ಲದೆ ಹೋದ್ರೆ ಟೆಸ್ಟ್ಗೂ ತೋರಿಸಲ್ಲ, ಸೆಂಡ್ಗೂ ತೋರಿಸಲ್ಲ. ಸೊ ಈಗ ಹೈ ವಿನ್ಸ್ ಬಂತು, ವಿನ್ಸ್ ಬಂತು, ಇಲ್ಲಿದೆ. ಈ ಫಸ್ಟ್ ನೇಮು ಇಮೇಲಲ್ಲಿ ತೋರಿಸಿ, ದಿಸ್ ಇಸ್ ಗುಡ್. ಬಿಟ್ರೆ ಆಪ್ಟಿನ್ ಸೋರ್ಸ್ ಅಂತ ಇದೆ, ಇದು ವೆಬ್ಸೈಟ್, ಅದು ಇಲ್ಲಿ ತೋರಿಸ್ತಾ ಇದೆ. ದಿಸ್ ಇಸ್ ಆಲ್ ಗುಡ್. ಇಮೇಲ್ ಕಳಿಸೋಕ್ಕೆ ರೆಡಿ ಇದೆ. ಬಟ್ ಇನ್ನೂ ಸುಮಾರು ಟೆಸ್ಟ್ ಮಾಡಬೇಕು, ಬೇಸಿಕ್ ಚೆಕ್ಸ್ ಮಾಡಬೇಕು. ಈಗ ನಾನು ಬಿಲ್ಡ್ ಮಾಡಿರೋ ಇಮೇಲಲ್ಲಿ ಈಗ ನಾನು ಬಿಲ್ಡ್ ಮಾಡಿರೋ ಇಮೇಲಲ್ಲಿ ಹೆಡರ್ ಮತ್ತೆ ಫುಟರ್ ಅಂತ ಇಲ್ಲ, ಇದಿಷ್ಟು ಡಿಸೈನ್ ಅಲ್ಲೇ ಇರೋದು, ಇದಿಷ್ಟು ಕೋಡಿಂಗ್ ಆಗ್ಬಿಟ್ಟಿದೆ ಆಯ್ತಾ. ಇದಕ್ಕೆ ನಾವು ಕೋಡ್ ಬರುತ್ತೆ, ಕಂಪ್ಲೀಟ್ಲಿ ನಮ್ಮದೇ ಕೋಡ್ ಇದೆ. ಸೊ ಈಗ ಇಮೇಲ್ ಕಳ್ಸೋಕ್ಕೂ ಮುಂಚೆ ಏನೇನು ಮಾಡಬೇಕು? ಫಸ್ಟು ಡೇಟಾಲಿ ತುಂಬ ಇಂಪಾರ್ಟೆಂಟು ಸೆಂಡ್ ರಿಲೇಶನ್ಶಿಪ್. ಏನು ಇಂಪಾರ್ಟೆಂಟು? ಸೆಂಡ್ ರಿಲೇಶನ್ಶಿಪ್. ಈ ಡೇಟಾ ಎಕ್ಸ್ಟೆನ್ಷನ್ ಅಲ್ಲಿ ಏನೇನಿದೆ ಅಂತ ಫಸ್ಟ್ ನೋಡ್ಕೊಳ್ಳಿ. ಇಮೇಲ್ ಅಡ್ರೆಸ್, ಸಬ್ಸ್ಕ್ರೈಬರ್ ಕೀ, ಫಸ್ಟ್ ನೇಮ್, ಲಾಸ್ಟ್ ನೇಮ್, ಅಡ್ರೆಸ್ ಆ್ಯಂಡ್ ಮೆನಿಮಮ್. ಸಬ್ಸ್ಕ್ರೈಬರ್ ಕೀ, ಈ ಫೀಲ್ಡ್ ಹೆಸರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಿಮ್ಮ ಇಷ್ಟ ಅದು. ಸೊ ಇದನ್ನ ನಾನು ಸದ್ಯಕ್ಕೆ ಕಾಂಟ್ಯಾಕ್ಟ್ ಕೀ ಅಂತ ಮಾಡ್ಕೊತೀನಿ. ನೀವು ಏನು ಬೇಕಾದ್ರೂ ಹೆಸರು ಕೊಡಿ, ಸೇವ್ ಮಾಡಿ. ಅಬ್ಸರ್ವ್ ಮಾಡಿ, ದಿಸ್ ಇಸ್ ಇಂಪಾರ್ಟೆಂಟ್ ಆಯ್ತಾ. ಕಾಂಟ್ಯಾಕ್ಟ್ ಕೀ ಅಂತ ಆಯ್ತು ಆಯ್ತಾ. ಮತ್ತೆ ವಾಪಸ್ ಹೋಗಿ ಒಳಗಡೆ ಬಂದು ಚೆಕ್ ಮಾಡ್ಕೊಳ್ಳಿ. ಈಗ ನೀವು ಈ ಇಮೇಲ್, ಇದಕ್ಕೆ ಇಮೇಲ್ ಕಳಿಸ್ಬೇಕು ಅಂತಿದ್ದೀರಾ. ಸೊ ಅದಕ್ಕೆ ಇದು ಸ್ಟ್ಯಾಂಡರ್ಡ್ ಡೇಟಾ ಎಕ್ಸ್ಟೆನ್ಷನ್ ಮತ್ತೆ ಸೆಂಡಬಲ್ ಆಗಿದೆ, ಟೆಸ್ಟಬಲ್ಲು ಆಗಿದೆ. ಟೆಸ್ಟಬಲ್ ಆಮೇಲೆ ಬರ್ತೀನಿ ನಾನು, ಎಡಿಟ್ ಮಾಡಿ ರಿಮೂವ್ ಮಾಡ್ತೀನಿ. ಅಬ್ಸರ್ವ್ ಮಾಡಿ, ಇದು ಹೊರಟೋಗುತ್ತೆ. ಈಗ ಈ ಡೇಟಾ ಎಕ್ಸ್ಟೆನ್ಷನ್ಗೆ ನೀವು ಇಮೇಲ್ ಕಳಿಸೋಕೆ ಆಗಲ್ಲ. ಇಮೇಲ್ ಕಳಿಸ್ಬೇಕಾದ್ರೆ ಫಸ್ಟ್ ನೇಮ್, ಲಾಸ್ಟ್ ನೇಮ್ ಅಥವಾ ಸಿಟಿ, ಸ್ಟೇಟ್, ಜಿಪ್ ಇದನ್ನ ನೀವು ಎಡಿಟ್ ಬಿಹೇವಿಯರ್ ಸೆಂಡ್ ರಿಲೇಶನ್ಶಿಪ್ ಅಲ್ಲಿ ಕೊಡಬಾರ್ದು. ಏನು ಕೊಡಬಾರ್ದು? ಫಸ್ಟ್ ನೇಮ್ ಕೊಡಬಾರ್ದು. ಏನು ಕೊಡಬಾರ್ದು? ಸಿಟಿ, ಯಾವುದೇ ಅದು ಜೆಂಡರ್ ಕೊಡಬಾರ್ದು. ನೀವೇನು ಕೊಡಬೇಕು ಅಂದರೆ ಇಮೇಲ್ ಅಡ್ರೆಸ್ ಕೊಡಬೇಕು ಅಥವಾ ಎನಿಥಿಂಗ್ ವಿಚ್ ಇಸ್ ಯೂನಿಕ್ ಅಂತ ಕೊಡಬೇಕು. ದಟ್ ಈಸ್ ಕಾಂಟ್ಯಾಕ್ಟ್ ಕೀ. ಇದು ಸಬ್ಸ್ಕ್ರೈಬರ್ ಕೀಗೆ ಹೋಗುತ್ತೆ. ಇಲ್ಲಿರೋದು ನಿಮ್ಮ ಡೇಟಾ ಎಕ್ಸ್ಟೆನ್ಷನ್ ಅಲ್ಲಿರೋ ಕಾಲಮ್ ನೇಮ್. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿರೋದು ಆಲ್ ಸಬ್ಸ್ಕ್ರೈಬರ್ಸ್ ಅಲ್ಲಿರೋದು. ಇಲ್ಲಿ 2 ಆಪ್ಷನ್ ತೋರಿಸುತ್ತೆ. ಸೆಕೆಂಡ್ ಆಪ್ಷನ್ ಸೆಲೆಕ್ಟ್ ಮಾಡಲ್ಲ, ನಾವು ಯಾವತ್ತೂ ಮಾಡಲ್ಲ. ಯಾಕೆ ಮಾಡಲ್ಲ ಅದನ್ನ ಅರ್ಥ ಮಾಡಬೇಕು. ಈಗ ನೀವು ಅರ್ಥ ಮಾಡ್ಕೋತಾ ಇರೋದು ಟೂಲಲ್ಲಿ ಏನಿದೆ, ಹೆಂಗ್ ವರ್ಕ್ ಆಗುತ್ತೆ, ಅದರ ಅರ್ಥ ಏನು ಅಂತ. ಓಕೆನಾ?
ಸೊ ಕಾಂಟ್ಯಾಕ್ಟ್ ಕೀನ ಸಬ್ಸ್ಕ್ರೈಬರ್ ಕೀ ಮಾಡಿದ್ದೀನಿ. ಓಕೆ, ಸೇವ್ ಮಾಡ್ತೀನಿ. ಏನಿದ್ರ ಅರ್ಥ? ದಟ್ ಈಸ್ ಇಂಪಾರ್ಟೆಂಟ್. ಈ ಫೀಲ್ಡಲ್ಲಿ ಏನಿದೆ ನೋಡ್ಕೊಳ್ಳಿ. ಈ ಫೀಲ್ಡಲ್ಲಿ ನಂಬರ್ಸ್ ಇದೆ. 100000 20201201 2002 2003 ಈ ಥರ ಮುಂದಕ್ಕೆ ಹೋಗ್ತಾ ಇದೆ. ಕರೆಕ್ಟ್? ಈ ಕಾಂಟ್ಯಾಕ್ಟ್ ಈ ಕಾಲಮ್ ಅಲ್ಲಿ ಇರೋದನ್ನ ತಗೊಂಡು ಆಲ್ ಸಬ್ಸ್ಕ್ರೈಬರ್ಸ್ ಅಲ್ಲಿ 3 ಫೀಲ್ಡ್ಸ್ ಇದೆ. ಆಲ್ ಸಬ್ಸ್ಕ್ರೈಬರ್ಸ್ ಅಲ್ಲಿ 3 ಫೀಲ್ಡ್ಸ್ ಇದೆ. ಆ 3 ಫೀಲ್ಡ್ಸ್ ನೋಡೋಣ, ಅರ್ಥ ಮಾಡ್ಕೊಳ್ಳೋಣ. ಬೇರೆ ಎಲ್ಲಾ ಫೀಲ್ಡ್ಸ್ ನಮಗೆ ಬೇಡ. ಆಲ್ ಸಬ್ಸ್ಕ್ರೈಬರ್ಸ್ ಅಲ್ಲಿ ಇಮೇಲ್ ಅಡ್ರೆಸ್ ಇದೆ, ಸ್ಟೇಟಸ್ ಇದೆ, ಸಬ್ಸ್ಕ್ರೈಬರ್ ಕೀ ಇದೆ. ಮಿಕ್ಕಿದ ಯಾವ ಫೀಲ್ಡ್ ನಿಮಗೆ ಬೇಕಾಗಿಲ್ಲ, ತಲೆ ಕೆಡಿಸ್ಕೊಬೇಡಿ. ಸಬ್ಸ್ಕ್ರೈಬರ್ ಕೀ ಇಲ್ಲಿದೆಯಲ್ಲ, ಇಲ್ಲಿಗೆ ಏನ್ ಬರಬೇಕು ಅಂದ್ರೆ NTO ಡೇಟಾ ಎಕ್ಸ್ಟೆನ್ಷನ್ ಅಲ್ಲಿ ಇವತ್ತಿನ ಲೆಕ್ಕಕ್ಕೆ ಯಾವ ಕಾಲಮ್ನ ತಗೊಂಡಿದ್ದೀರಾ? ಕಾಂಟ್ಯಾಕ್ಟ್ ಕೀನ ತಗೊಂಡು ಸಬ್ಸ್ಕ್ರೈಬರ್ ಕೀ ಮಾಡು ಅಂತ ಹೇಳ್ತಾ ಇದ್ದೀವಿ. ಇದು ಯಾವಾಗ ಆಗುತ್ತೆ ಅಂದ್ರೆ ಇಮೇಲ್ ಕಳಿಸ್ಬೇಕಾದ್ರೆ ಆಗುತ್ತೆ. ಇಲ್ಲದೆ ಇದ್ರೆ ಕ್ರಿಯೇಟ್ ಆಗುತ್ತೆ, ಇದ್ರೆ ಇಮೇಲ್ ಕಳಿಸುತ್ತೆ, ಮತ್ತೆ ಕ್ರಿಯೇಟ್ ಆಗಲ್ಲ. ಇಲ್ಲಿ 224 ಜನ ಇದ್ದಾರೆ, ನೆನ್ಪಿಟ್ಕೊಳ್ಳಿ. ಓಕೆನಾ? ಫಸ್ಟ್ ಟೈಮ್ ಇಮೇಲ್ ಕಳಿಸ್ತಾ ಇದ್ದೀನಿ. ಆಲ್ ಸಬ್ಸ್ಕ್ರೈಬರ್ಸ್ ಅಲ್ಲಿ ಒಬ್ಬ ಇರೋದು. ಓಕೆ, ಪರ್ಫೆಕ್ಟ್. ಒಂದೇ ಒಂದು ಚೇಂಜ್ ಇದೆ, ನಿಮ್ಗೆ ಕನ್ಫ್ಯೂಸ್ ಮಾಡೋದು ಬೇಡ ಅಂತ ಅದು ಸ್ಕ್ರೀನ್ ಶೇರಿಂಗ್ ಅಲ್ಲಿ ಸ್ಕ್ರೀನ್ ಶೇರಿಂಗ್ ಸ್ಟಾಪ್ ಮಾಡಿದ್ದೀವಿ. ಒಂದೇ ನಿಮಿಷ. ಸೊ ಈ ಪಾಯಿಂಟು ನೀವು ಟೂಲ್ ಅರ್ಥ ಮಾಡ್ಕೋತಾರೆ. ನಿಮ್ಮ ಹತ್ರ 2 ಕಡೆ ಡೇಟಾ ಕೂತ್ಕೊಳ್ಳುತ್ತೆ. ಮೊದಲನೇದು ಡೇಟಾ ಎಕ್ಸ್ಟೆನ್ಷನ್ ಅಲ್ಲಿ ಕೂತ್ಕೊಳ್ಳುತ್ತೆ, ಎರಡನೇದು ಆಲ್ ಸಬ್ಸ್ಕ್ರೈಬರ್ಸ್ ಅಲ್ಲಿ ಕೂತ್ಕೊಳ್ಳುತ್ತೆ. ಆಲ್ ಸಬ್ಸ್ಕ್ರೈಬರ್ಸ್ ಅಲ್ಲಿ ಕೂರ್ಬೇಕು ಅಂದ್ರೆ ಇಮೇಲ್ ಕಳಿಸಿದ್ರೆ ಮಾತ್ರ. ಸೆಕೆಂಡ್ ಆಪ್ಷನ್ ಮ್ಯಾನ್ಯುಯಲಿ ಇಂಪೋರ್ಟ್ ಮಾಡಿದ್ರೆ. ಓಕೆನಾ? ಸೊ ಮ್ಯಾನ್ಯುಯಲಿ ಇಂಪೋರ್ಟ್ ಮಾಡಿರ್ಬೇಕು ಅಥವಾ ಡೇಟಾ ಎಕ್ಸ್ಟೆನ್ಷನ್ ಅಲ್ಲಿ ಕೂರಿಸಿರ್ಬೇಕು. 2 ಕಡೆ ಕೂರಿಸುತ್ತೆ. ಫಸ್ಟ್ ನೀವು ಯಾವಾಗಲೂ ಕೂರಿಸೋದು ಡೇಟಾ ಎಕ್ಸ್ಟೆನ್ಷನ್ ಅಲ್ಲಿ, ಸೆಕೆಂಡ್ ಕೂರಿಸೋದು ನೀವು ಆಲ್ ಸಬ್ಸ್ಕ್ರೈಬರ್ಸ್. ಆಲ್ ಸಬ್ಸ್ಕ್ರೈಬರ್ಸ್ ಅಲ್ಲಿ ನೀವು ಮ್ಯಾನ್ಯುಯಲಿ ಕೂರಿಸೋದು ಕಡಿಮೆ, ಅದೇ ಕೂರಿಸ್ಕೊಳ್ಳುತ್ತೆ ಇಮೇಲ್ ಕಳಿಸಿದ ಮೇಲೆ. ಪ್ರತಿ ಸತಿ ಇಮೇಲ್ ಕಳಿಸ್ದಾಗ ಕೂರಿಸಲ್ಲ, ಒಂದು ಸತಿ ಆ ಸಬ್ಸ್ಕ್ರೈಬರ್ ಕೀ ಅಥವಾ ಏನು ನೀವು ಯಾವುದೋ ಒಂದು ಅನ್ಕೊಂಡಿಲ್ಲ ಆವಾಗ ಬಂದು ಕೂರುತ್ತೆ. ಸ್ಕ್ರೀನ್ ಶೇರ್ ಆಗಿಲ್ಲ. ಇಲ್ಲ, ಒಂದೇ ನಿಮಿಷ, ನಾನು ಅದೊಂದು ಏನೋ ಚೇಂಜ್ ಮಾಡ್ತಾ ಇದೆ, ಅದಕ್ಕೋಸ್ಕರ. ಓಕೆ, ಈಗ NTO ಇಲ್ಲಿಂದ 224 ಜನ ಇದ್ದಾರೆ. ಆಲ್ ಸಬ್ಸ್ಕ್ರೈಬರ್ಸ್ ಅಲ್ಲಿ ಒಬ್ಬನೇ ಇರೋದು. ಓಕೆನಾ? ಪ್ಲಸ್ ಕಾಂಟ್ಯಾಕ್ಟ್ ಬಿಲ್ಡರ್ ಹೋಗೋಣ. ಕಾಂಟ್ಯಾಕ್ಟ್ ಬಿಲ್ಡರ್ ಅಲ್ಲಿ ಆಲ್ ಕಾಂಟ್ಯಾಕ್ಟ್ಸ್ ಅಲ್ಲೂ ಡೇಟಾ ಕೊಡುತ್ತೆ. ಸೊ ಇದನ್ನ ಹೆಂಗ್ ತಿಳ್ಕೊಳ್ಳಿ ಅಂದ್ರೆ ಸಿಂಪಲ್ ಆಗಿ ನಮ್ಮ ಹತ್ರ ಒಂದು ಎಕ್ಸೆಲ್ ಶೀಟ್ ಇದೆ. ಆ ಎಕ್ಸೆಲ್ ಶೀಟ್ ಅಲ್ಲಿ 3 ಶೀಟ್ ಇದೆ ಎಕ್ಸೆಲ್ ವರ್ಕ್ ಬುಕ್ ಅಲ್ಲಿ. ಸೊ ಇಲ್ಲಿ 2 ಇದ್ದಾರೆ. ವಿ ಆರ್ ಲೀಸ್ಟ್ ಬಾದರ್ಡ್ ಅಬೌಟ್ ದಿಸ್ ಒನ್, ದಟ್ ಇಸ್ ಫೈನ್. ಸೊ 2 ಇದೆ, ಇಲ್ಲಿ 2 ಇರಲಿ, ತೊಂದರೆ ಇಲ್ಲ. ಸೊ ನಿಮ್ಮ ಹತ್ರ ಡೇಟಾ ಎಕ್ಸ್ಟೆನ್ಷನ್ ಇದೆ. ಡೇಟಾ ಎಕ್ಸ್ಟೆನ್ಷನ್ ಅಲ್ಲಿ ಡೇಟಾ ಕೂರಿಸಿದ ತಕ್ಷಣ ಆಲ್ ಸಬ್ಸ್ಕ್ರೈಬರ್ಸ್ ಬರಲ್ಲ. ಯಾವಾಗ ಬರ್ತಾರೆ ಸರ್? ಇಮೇಲ್ ಕಳಿಸ್ಕೊಂಡು ಬರ್ತಾರೆ. ಈಗ ಇಮೇಲ್ ಕಳಿಸೋ ಪ್ರೋಸೆಸ್ ಬರೋಣ. ನನ್ನ ಹತ್ರ ಇರೋದು ಒಂದು HTML ಇಮೇಲು, ಡೇಟಾ ರೆಡಿ ಇದೆ, ಬಟ್ ಸೆಂಡ್ ಕ್ಲಾಸಿಫಿಕೇಶನ್ ಬೇಕೇ ಬೇಕು. ಇದೆಯಾ ನೋಡಿ, ಇಲ್ಲದೆ ಹೋದ್ರೆ ಕ್ರಿಯೇಟ್ ಮಾಡಿ. ಸೊ ಇಮೇಲ್ ಕಳಿಸೋ ಸ್ಕ್ರೀನ್ಗೆ ಹೋಗ್ಬಿಟ್ಟು ತೋರಿಸ್ತೀನಿ, ಆಮೇಲೆ ಸೆಟಪ್ ಹೋಗ್ಬಿಟ್ಟು ಮಾಡೋಣ. ಸೊ ಮೋಸ್ಟ್ ಆಫ್ ದಿ ಕ್ಲೈಂಟ್ಸು ಸೆಂಡ್ ಕ್ಲಾಸಿಫಿಕೇಶನ್ ಕ್ರಿಯೇಟ್ ಮಾಡೇ ಮಾಡ್ತಾರೆ. ಡಿಫಾಲ್ಟ್ ಆಗಿ ಟೂಲಲ್ಲೂ ಬಂದಿರುತ್ತೆ. ಸೊ ಈಗ ಸೆಂಡ್ ಮಾಡ್ತಾ ಇದ್ದೀನಿ. ಈ ಸ್ಕ್ರೀನ್ ಅಲ್ಲಿ ಇದೆ ನೋಡಿ, ಸೆಂಡ್ ಕ್ಲಾಸಿಫಿಕೇಶನ್ ಅಂತ ಇದೆ, ಫ್ರಮ್ ನೇಮ್ ಅಂತ ಇದೆ. ಇದನ್ನ ಯೂಸ್ ಮಾಡಬೇಡಿ. ಫ್ರಮ್ ನೇಮ್ ಇದನ್ನ ಮಾಡಿ, ಇದನ್ನೇ ಮಾಡಬೇಕು. ಇಲ್ಲಿ ನಮ್ಮ ಹತ್ರ 2 ಆಪ್ಷನ್ ಇದೆ, ಡಿಫಾಲ್ಟ್ ಕಮರ್ಷಿಯಲ್, ಡಿಫಾಲ್ಟ್ ಟ್ರಾನ್ಸಾಕ್ಷನ್. ಇದ್ರ ಕೆಳಗಡೆ ಸೆಂಡರ್ ಪ್ರೊಫೈಲ್ ಮತ್ತು ಡೆಲಿವರಿ ಪ್ರೊಫೈಲ್ ಅಂತ ಇದೆ. ಸೆಂಡ್ ಕ್ಲಾಸಿಫಿಕೇಶನ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಇವರಿಬ್ಬರನ್ನು ಸೇರ್ಸೆ ಕ್ರಿಯೇಟ್ ಮಾಡಬೇಕು. ಓಕೆನಾ? ಸೊ ಈಗ ಸೆಂಡ್ ಕ್ಲಾಸಿಫಿಕೇಶನ್ ಅಲ್ಲಿ ಏನೇನಿರುತ್ತೆ? ಸೊ ಇಮೇಲ್ ಕಳಿಸೋದಕ್ಕೆ ಏನೇನು ಬೇಕು?
ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಇಟ್ ಮೆನಿ ಟೈಮ್ಸ್, ಐ ವಿಲ್ ಡೂ ಇಟ್. ನಿಮ್ಗೊಂದು ಡೇಟಾ ಬೇಕು, ಎರಡನೇದು ಇಮೇಲ್ ಬೇಕು, ಮೂರನೇದು ಸೆಂಡ್ ಕ್ಲಾಸಿಫಿಕೇಶನ್ ಬೇಕು, ನಾಲ್ಕನೇದು ಪಬ್ಲಿಕೇಶನ್ ಲಿಸ್ಟ್ ಬೇಕು. ಅದು ಆಲ್ ಸಬ್ಸ್ಕ್ರೈಬರ್ಸ್ ಆಗಿರುತ್ತೆ ಅಥವಾ ಯೂಸರ್ ಡಿಫೈನ್ಡ್ ಆಗಿರುತ್ತೆ. ಯೂಸರ್ ಅಂದ್ರೆ ನೆನ್ಪಿಟ್ಕೊಳ್ಳಿ, ಹೂ ಇಸ್ ಯೂಸರ್ ಮರಿಬೇಡಿ. ಯೂಸರ್ ಅಂದ್ರೆ ನೀವು ಟೂಲ್ಗೆ ಲಾಗಿನ್ ಆಗಿ ಕೆಲಸ ಮಾಡೋರ್ನ ಯೂಸರ್ಸ್ ಅಂತ ಕರಿತೀವಿ. ಯೂಸರ್ ಡಿಫೈನ್ಡ್ ಆಗಿರ್ಬೇಕು. ಸೊ ಯೂಸರ್ ಡಿಫೈನ್ಡ್ ನಾನು ಪ್ರಿಫರ್ ಮಾಡೋದು ಸೇಲ್ಸ್ ಫೋರ್ಸ್ ಹೇಳೋದು ಅದಕ್ಕೆ. ಇದ್ರ ಸುತ್ತ ಈ ಕತೆ ಬರುತ್ತೆ. ಡೇಟಾ ರೆಡಿ, ಇಮೇಲ್ ರೆಡಿ, ಸೆಂಡ್ ಕ್ಲಾಸಿಫಿಕೇಶನ್ ರೆಡಿನಾ? ಆಲ್ರೆಡಿ ಇದೆ ಅಂತ ಹೇಳಾಯ್ತು ನಾನು. ಇದನ್ನ ಯೂಸ್ ಮಾಡೋದು. ಸೊ ಸೆಟಪ್ ಹೋಗೋಣ. ಸೆಂಡ್ ಕ್ಲಾಸಿಫಿಕೇಶನ್ ಕ್ರಿಯೇಟ್ ಮಾಡೋಕ್ಕೂ ಮುಂಚೆ ಫೀಚರ್ ಸೆಟ್ಟಿಂಗ್ಸ್, ಇಮೇಲ್ ಸ್ಟುಡಿಯೋ, ಇಲ್ಲಿ 4 ಸ್ಕ್ರೀನ್ ಬರುತ್ತೆ. ಫ್ರಮ್ ಅಡ್ರೆಸ್ ಮ್ಯಾನೇಜ್ಮೆಂಟ್, ಸೆಂಡ್ ಪ್ರೊಫೈಲ್, ಡೆಲಿವರಿ ಪ್ರೊಫೈಲ್, ಸೆಂಡ್ ಕ್ಲಾಸಿಫಿಕೇಶನ್. ಇದು ಇದೇ ಆರ್ಡರ್ ಅಲ್ಲಿ ರೆಡಿ ಆಗಬೇಕು. ಸೆಂಡ್ ಫ್ರಮ್ ಅಡ್ರೆಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಇಮೇಲ್ ಅಡ್ರೆಸ್ ಬೇಕು, ವಿಚ್ ಇಸ್ ದಿಸ್ ಒನ್. ಇದನ್ನ ನಾವು ಯೂಸ್ ಮಾಡಲ್ಲ. ಹೌದಾ ಸರ್? ಇದು ಬೇಕಂದ್ರೆ ಈಗ ಎಲ್ಲಾರ್ದು ರಿಮೂವ್ ಮಾಡಿಸ್ತೀನಿ ನಾನು. ಸೆಲೆಕ್ಟ್ ಆ್ಯಂಡ್ ರಿಮೂವ್. ರಿಯಲ್ ವರ್ಲ್ಡ್ ಅಲ್ಲೂ ಯಾರು ಇದನ್ನ ಯೂಸ್ ಮಾಡಲ್ಲ, ಬಟ್ ಇದು ಇರಲ್ಲ ಆಕ್ಚುಲಿ ನಮ್ದು. ಅಂಡ್ ಡೋಂಟ್ ಫರ್ಗೆಟ್, ಇದನ್ನ ನಾನು ಎಲ್ಲಿಂದ ನಿಮಗೆ ಕೊಟ್ಟಿದ್ದೆ. ಸೊ ಈಗ ಫಸ್ಟ್ ಕೆಲಸ ನನಗೆ ಇಲ್ಲೊಂದು ಇಮೇಲ್ ಅಡ್ರೆಸ್ ಬೇಕು. ಆ ಇಮೇಲ್ ಅಡ್ರೆಸ್ ಬಂದು sfmctraining@polytechnic.com. ಆಯ್ತಾ? ಈ ಇಮೇಲ್ ಅಡ್ರೆಸ್ನ ಆ್ಯಡ್ ಮಾಡ್ತೀನಿ. ಸೊ ಇಲ್ಲಿ ಇಮೇಲ್ ಅಡ್ರೆಸ್ ಬರೋದಕ್ಕೆ 3 ಸ್ಟೆಪ್ ಇದೆ. ನಾನೀಗ ತೋರಿಸ್ತಾ ಇರೋದು 3ನೇ ಸ್ಟೆಪ್. 1 and 2 ಇನ್ನೊಂದಿನ ಹೇಳ್ಕೊಡ್ತೀನಿ. ಸೊ ಆ್ಯಡ್ ಇಮೇಲ್ ಅಡ್ರೆಸ್ ಅಂತ ಕ್ಲಿಕ್ ಮಾಡಿ ಇಮೇಲ್ ಅಡ್ರೆಸ್ ಕೊಡ್ತೀನಿ. ಈ ಇಮೇಲ್ ಅಡ್ರೆಸ್ ಕೊಟ್ಟ ತಕ್ಷಣ ಅದು ನನಗೆ ಬರುತ್ತೆ. ದಟ್ ಈಸ್ ಹಿಯರ್, ಇಲ್ಲಿ ಬರ್ತದೆ. ನಾನು ಅದನ್ನು ವೆರಿಫೈ ಮಾಡಬೇಕು. ಇದು ಬೆಸ್ಟ್ ಪ್ರಾಕ್ಟೀಸ್ ಅಲ್ಲ. ಓಕೆನಾ? ಇದು ಬೆಸ್ಟ್ ಪ್ರಾಕ್ಟೀಸ್ ಅಲ್ಲ. ಸೇವ್ ಮಾಡೋಣ. ಬೆಸ್ಟ್ ಪ್ರಾಕ್ಟೀಸ್ ಏನು ಆಮೇಲೆ ನೋಡೋಣ. ಸೊ ಈ ಇಮೇಲ್ ಅಡ್ರೆಸ್ ಆ್ಯಡ್ ಮಾಡಿದೆ. ಇಲ್ಲಿಂದ ಇಮೇಲ್ ಹೋಗಬೇಕು. ಸೊ ನನಗೊಂದು ಇಮೇಲ್ ಬರಬೇಕಿಲ್ಲ. ಬಂತಾ? ವೆರಿಫೈ ಮಾಡ್ತೀನಿ. ವೆರಿಫೈ ಆಗುತ್ತೆ. ಕ್ಲೋಸ್ ಮಾಡ್ತೀನಿ. ಸೊ ಫಸ್ಟ್ ಸ್ಟೆಪ್ ಮುಗೀತು. ಸೊ ಫಸ್ಟ್ ಸ್ಟೆಪ್ಪು ಇಮೇಲ್ ಅಡ್ರೆಸ್ ಆ್ಯಡ್ ಮಾಡೋದು. ಆ್ಯಡ್ ಮಾಡಾಯಿತು. ಸೆಕೆಂಡ್ ಸ್ಟೆಪ್ಪು ಫ್ರಮ್ ನೇಮ್ ರೆಡಿ ಮಾಡಬೇಕು. ಇದೇ ಇಮೇಲ್ ಅಡ್ರೆಸ್ಗೆ ಫ್ರಮ್ ನೇಮ್. ಸೊ ಈಗ ನಾನು ಫ್ರಮ್ ನೇಮು, ಫ್ರಮ್ ಸೆಂಡರ್ ಪ್ರೊಫೈಲಿಗೆ ಬರ್ತೀನಿ. 2 ಅಥವಾ 1, ಎಷ್ಟೋ ಸೆಂಡರ್ ಪ್ರೊಫೈಲ್ ಇದೆ. ಇದನ್ನೇನು ಮಾಡಕ್ ಹೋಗಲ್ಲ. ಇದು ಬೇಡ ನನಗೆ, ಇದು ಬೇಡ. ಇದನ್ನ ಡಿಲೀಟ್ ಮಾಡೋಕ್ಕಾಗಲ್ಲ. ಆಯ್ತಾ? ನೆನ್ಪಿಟ್ಕೊಳ್ಳಿ, ಇದನ್ನ ಡಿಲೀಟ್ ಮಾಡೋಕ್ಕಾಗಲ್ಲ. ಡಿಲೀಟ್ ಆ್ಯಂಡ್ ಡಿಲೀಟ್ ಕಂಪ್ಲೀಟ್ಲಿ ನೋಡ್ಕೊಳ್ಳಿ. ಏನು ಮಾಡೋದು, ಸುಮ್ಮನೆ ಸ್ಟೋರಿ ನೋಡಿದ್ರೆ ನೋಡ್ತಾ ಇರಿ. ಈಗ ಒಂದು ಇದೇ ಹೆಸರು ಕ್ರಿಯೇಟ್ ಅಥವಾ ಯಾವ ಹೆಸರು ಬೇಕಾದ್ರೂ ಕ್ರಿಯೇಟ್ ಮಾಡ್ಕೊಳ್ಳಿ. ಇಲ್ಲಿ ಕೊಡೋ ಹೆಸರು ನಿಮ್ಮ ಟೂಲಲ್ಲಿ ಏನು ಬೇಕಾದ್ರೂ ಕೊಟ್ಕೊಳ್ಳಿ. ನಾನು ABCD ಅಂತ ತೊಂದರೆನೇ ಇಲ್ಲ. ಇಲ್ಲಿ ಕೊಡೋದು ಇಂಪಾರ್ಟೆಂಟ್. ಫ್ರಮ್ ನೇಮ್ SFMC ಟ್ರೈನಿಂಗ್ ಅಥವಾ ಚಂದ್ರ ಟ್ರೈನಿಂಗ್ ಅಂತ ಏನು ಬೇಕಾದ್ರೂ ಕೊಡಿ. ಇದೇ ಫ್ರಮ್ ಇಮೇಲ್ ಅಡ್ರೆಸ್ ಫಸ್ಟ್ ಸ್ಟೆಪ್ಪಲ್ಲಿ ಕೊಟ್ವಲ್ಲ, ಇಲ್ಲಿ ಅದೇ ಇಮೇಲ್ ಅಡ್ರೆಸ್ ಇಲ್ಲಿರ್ಬೇಕು. ಇದು ಕೊಟ್ಟ ಮೇಲೆ ಎಲ್ಲೋ ಒಂದು ವೈಟ್ ಏರಿಯಲ್ ಕ್ಲಿಕ್ ಮಾಡಿ ವೆಯ್ಟ್ ಮಾಡಿ. ಸ್ಕ್ರೀನ್ ಲೋಡ್ ಆಗುತ್ತೆ. ಲೋಡ್ ಆದಮೇಲೆ ಈ ಬಟನ್ ಆಟೋ ವೆರಿಫೈಡ್ ಅಂತ ಬರಬೇಕು. ಯಾಕೆ ಅಂದರೆ ಪ್ರೀವಿಯಸ್ ಸ್ಟೆಪ್ಪಲ್ಲಿ ಆಗೋಗಿದೆ. ಸೇವ್ ಆ್ಯಂಡ್ ಐ ಟೇಕ್ ದಿ ಮೌಸರ್. ಈಗ ನಂದು ಸೆಂಡರ್ ಪ್ರೊಫೈಲ್ ರೆಡಿ ಆಯಿತು. ಡೆಲಿವರಿ ಪ್ರೊಫೈಲ್ ಇಲ್ಲಿ ನಿಮಗೆ ಹೆಡರ್ ಮತ್ತು ಫುಟರ್ ಇರುತ್ತೆ. ಇದು ಡಿಫಾಲ್ಟ್. ಇದಕ್ಕೆ ಇನ್ನೊಂದು ಹೊಸ ಕ್ರಿಯೇಟ್ ಮಾಡಲ್ಲ ನಾವು. ಡಿಫಾಲ್ಟೇ ಇರುತ್ತೆ. IP ಅಡ್ರೆಸ್ ಬರುತ್ತೆ. ಪ್ರಾಪರ್ಟೀಸ್ ನೇಮ್ ಯಾವಾಗಲೂ ನೆನ್ಪಿಟ್ಕೊಳ್ಳಿ. ಪ್ರಾಪರ್ಟೀಸ್ ಟೂಲಲ್ಲಿ ಎಲ್ಲಾದ್ರೂ ಸರಿ, ಟೂಲಲ್ಲಿ ಪ್ರಾಪರ್ಟೀಸ್ ಅಂದರೆ ಅರ್ಥ ನಿಮಗಿದು. ಟೂಲ್ ಒಳಗಡೆ ಕೆಲಸ ಮಾಡೋರಿಗೆ ಇನ್ಫಾರ್ಮೇಶನ್ ಇದು. ಡೆಲಿವರಿ ಇನ್ಫಾರ್ಮೇಶನ್ IP ಅಡ್ರೆಸ್ ಬರುತ್ತೆ, ಹೆಡರ್ ಮತ್ತು ಫುಟರ್ ಬರುತ್ತೆ. ಇದನ್ನ ಈಗ ನನ್ ಅಂತ ಮಾಡ್ತೀನಿ, ನೋಡ್ಕೊಂಬಿಡಿ. ಸೇವ್ ಮಾಡ್ತೀನಿ. ಆಮೇಲೆ ಗೊತ್ತಾಗುತ್ತೆ ಏನಕ್ಕೆ ಅಂತ. ಓಕೆನಾ? ಪರ್ಫೆಕ್ಟ್.
ಈಗ ನನ್ನ ಡೆಲಿವರಿ ಪ್ರೊಫೈಲ್ ರೆಡಿ ಆಯಿತು. ಈಗ ನಾನು ಸೆಂಡ್ ಕ್ಲಾಸಿಫಿಕೇಶನ್ ರೆಡಿ ಮಾಡ್ತೀನಿ. ಸೆಂಡ್ ಕ್ಲಾಸಿಫಿಕೇಶನ್ 2 ಆಲ್ರೆಡಿ ಇದೆ. ನಾನು ಇದನ್ನೇನು ಮಾಡಕ್ ಹೋಗಲ್ಲ, ಡಿಲೀಟು ಆಗಲ್ಲ. ಇದು ಡಿಲೀಟ್ ಮಾಡಬೇಡಿ, ಹೊಸ ಕ್ರಿಯೇಟ್ ಮಾಡ್ಕೊಳ್ತೀನಿ. ಇದಕ್ಕೂ ABCD ಅಂತ ಏನು ಬೇಕಾದ್ರೂ ಹೆಸರು ಕೊಟ್ಕೊಳ್ಳಿ, ಅದು ನಿಮಗೆ ಬಿಟ್ಟಿಲ್ಲ. ಈಗ ನೀವು ಅಬೌಟ್ ಕ್ಯಾನ್ ಸ್ಪ್ಯಾಮ್ ಕ್ಲಾಸಿಫಿಕೇಶನ್ ಕಮರ್ಷಿಯಲ್ ಕಳಿಸ್ತೀರಾ, ಟ್ರಾನ್ಸಾಕ್ಷನಲ್ ಕಳಿಸ್ತಾ ಇದ್ದೀರಾ ಅಂತ ರೆಡಿ ಮಾಡ್ಕೊಳ್ಳಿ. ಸೆಂಡರ್ ಪ್ರೊಫೈಲ್ ಬೇಕು, ರೆಡಿ ಇದೆ. ಡೆಲಿವರಿ ಪ್ರೊಫೈಲ್ ಮತ್ತೆ ಪ್ರಿಯಾರಿಟಿ ಇದೆ. ಪ್ರಿಯಾರಿಟಿ ಮುಂಚೆ 10 ವರ್ಷದ ಹಿಂದೆ 3 ಬರ್ತಾ ಇತ್ತು, ಹೈ, ಲೋ ಆ್ಯಂಡ್ ನಾರ್ಮಲ್. ಈ ಪ್ರಿಯಾರಿಟಿ ನಿಮಗೆ ನನಗೆ ಅಲ್ಲ, SFMC ಸರ್ವರ್ಗೆ. ನೋಡಪ್ಪ ಇಮೇಲ್ ಹೋಗ್ತಾ ಇದೆ. ಈಗ ಪ್ರಿಯಾರಿಟಿನ ತುಂಬ ಸಿಂಪಲ್ ಆಗಿ ಇಟ್ಕೊಳ್ಳಿ. ಈಗ ಕ್ಯೂ ಅಲ್ಲಿ ಹೋಗ್ತಾ ಇರ್ತೀವಿ, ಕರೆಕ್ಟಾ? ದೇವಸ್ಥಾನ ಅಂತ ಅನ್ಕೊಳ್ಳೋಣ. ಸೊ ದೇವಸ್ಥಾನದಲ್ಲಿ ಹೋಗ್ತಾ ಇರ್ತೀವಿ, ಎಲ್ಲರೂ ಕ್ಯೂ ಅಲ್ಲಿ ಹೋಗ್ತಾ ಇರ್ತೀವಿ. ಕೆಲವರು 100 ರೂಪಾಯಿ ಟಿಕೆಟ್ ಕೊಟ್ಬಿಟ್ಟು ಹೋಗ್ತಾರೆ, ಅದು ಪ್ರಿಯಾರಿಟಿ ಚೇಂಜ್ ಆಗುತ್ತೆ. ಹಂಗೆ SFMC ಇಂದ ಇಮೇಲ್ ಹೋಗ್ಬೇಕಾದ್ರೆ ಈ ಸೆಂಡ್ ಕ್ಲಾಸಿಫಿಕೇಶನ್ ತಗೊಂಡ್ರೆ ನಾರ್ಮಲ್ ಆಗಿ ಕ್ಯೂ ಅಲ್ಲಿ ಕಳ್ಸಪ್ಪ ಅಂತ ಹೇಳ್ತೀವಿ. ಲೋ ಅಂದ್ರೆ ಕಡಿಮೆ ಪ್ರಿಯಾರಿಟಿ, ಹೈ ಪ್ರಿಯಾರಿಟಿ ಅಂತ ಇತ್ತು, ಅದನ್ನು ತೆಗೆದುಬಿಟ್ಟಿದ್ದಾರೆ. ಹೈ ಪ್ರಿಯಾರಿಟಿ ಇದ್ರೆ ಏನಾಗುತ್ತೆ, ಸಿಂಪಲ್. ಸೊ 300 ರೂಪಾಯಿ ಕೊಟ್ಟು ಹೋಗೋದು ಬೇಗ ಬಿಡ್ತಾರೆ, 100 ರೂಪಾಯಿ ಕೊಟ್ಟು ಹೋಗಿ ಬೇಗ. ನಾರ್ಮಲ್ ದರ್ಶನ ಇದೆ, ಇದು ನಾರ್ಮಲ್ ಇದೆ, ಆಯ್ತಾ? ಇದು ಸರ್ವರ್ಗೆ, ನಿಮಗೆ ನನಗೆ ಅಲ್ಲ, ಯಾರಿಗೂ ಅಲ್ಲ. ಸರ್ವರ್ಗೆ ಇಮೇಲ್ ಹೋಗುತ್ತೆ, ಎಲ್ಲರಿಗೂ ಕ್ಯೂ ಅಲ್ಲಿ ನಿಲ್ಲಿಸ್ಬಿಟ್ಟು ಒಬ್ಬೊಬ್ರಿಗೆ ಇಮೇಲ್ ಕಳಿಸ್ತಾ ಇರುತ್ತೆ. ಓಕೆನಾ? ಸೊ ಈಗ ನಾನು ಕಮರ್ಷಿಯಲ್ ಕಳಿಸ್ತಾ ಇದ್ದೀನಿ, ಸೇವ್. ಈಗ ನನ್ನ ಸೆಂಡ್ ಕ್ಲಾಸಿಫಿಕೇಶನ್ 1 ರೆಡಿ ಆಯಿತು. ಈ ಥರ 5 ಬೇಕು ಅಂದರೆ ರೆಡಿ ಮಾಡ್ತೀವಿ, 1 ಕಮರ್ಷಿಯಲ್, 1 ಟ್ರಾನ್ಸಾಕ್ಷನ್. ಸೊ ಡಿಫಾಲ್ಟನ್ನು ಯೂಸ್ ಮಾಡ್ಬೋದು, ಡಿಫಾಲ್ಟ್ ಸದ್ಯಕ್ಕೆ ಬೇಡ, ಇರಲಿ ಇಮೇಲ್. ಸೊ ನನ್ನ ಹತ್ರ ಡೇಟಾ ರೆಡಿ ಆಯಿತು, ಇಮೇಲ್ ರೆಡಿ ಆಯಿತು, ಸೆಂಡ್ ಕ್ಲಾಸಿಫಿಕೇಶನ್ ರೆಡಿ ಆಯಿತು. ಪಬ್ಲಿಕೇಶನ್ ಲಿಸ್ಟಿಗೆ ಬರುತ್ತೆ. ಇದೆಯಾ? ಇದೆ. ಪಬ್ಲಿಕೇಶನ್ ಲಿಸ್ಟ್ ಯಾವುದು ಅಂದರೆ ಆಲ್ ಸಬ್ಸ್ಕ್ರೈಬರ್ಸೇ ಪಬ್ಲಿಕೇಶನ್ ಲಿಸ್ಟ್. ಆಲ್ ಸಬ್ಸ್ಕ್ರೈಬರ್ಸು ಒಂದೊಂದು ಸತಿ ಒಂದೊಂದು ಹೆಸರಲ್ಲಿ ಬರ್ತಾ ಇರುತ್ತೆ. ಆಲ್ ಸಬ್ಸ್ಕ್ರೈಬರ್ಸ್ ಒಂದೊಂದ್ಸತಿ ಪಬ್ಲಿಕೇಶನ್ ಲಿಸ್ಟ್ ಅಂತ ಕರಿತೀವಿ, ಒಂದೊಂದ್ಸತಿ ಲಿಸ್ಟ್ ಅಂತ ಕರಿತೀವಿ, ಒಂದೊಂದ್ಸತಿ ಇದನ್ನ ಆಲ್ ಸಬ್ಸ್ಕ್ರೈಬರ್ಸ್ ಅಂತಾನೆ ಕರಿತೀವಿ. ಇಲ್ಲಿ ಪಬ್ಲಿಕೇಶನ್ ಲಿಸ್ಟ್ ಇದೆ, ಫೋಲ್ಡರ್ ಇದೆ, ಯಾವುದು ಕ್ರಿಯೇಟ್ ಆಗಿದೆ, ಒಂದು ಕ್ರಿಯೇಟ್ ಆಗಿದೆ, ಒಬ್ಬ ಬಂದಿದೆ, ಕರೆಕ್ಟ್? ಇದೇನು ಮಾಡುತ್ತೆ ಅಂತ ಈಗ ಗೊತ್ತಾಗುತ್ತೆ ನಿಮಗೆ. ಸೊ ಈಗ ನಮಗೆ ಬೇಕಾಗಿರೋ ಎಲ್ಲಾನು ರೆಡಿ ಇದೆ. ಸಿಂಪಲ್ ಆಗಿ ಒಂದು ಇಮೇಲ್ ಕಳ್ಸೋಣ. ಸಿಂಪಲ್, ವೆರಿ ಸಿಂಪಲ್ ಇಮೇಲ್ ಸೆಂಡ್. ಇದನ್ನ ನೀವು ಮುಂಚೆಯಿಂದನೂ ಮಾಡ್ತಾ ಇದ್ರೆ ಇದರಲ್ಲಿ ಏನು ರಾಕೆಟ್ ಸೈನ್ಸ್ ಇಲ್ಲ. ಸೊ ವೆಲ್ಕಮ್ ಫೋಲ್ಡರ್ಗೆ ಹೋಗ್ತೀನಿ, ಇಮೇಲ್ ತಗೋತೀನಿ, ಸೆಂಡ್ ಮಾಡ್ತೀನಿ. ಬಟ್ ಈಗ ನಾನು ಸೆಂಡ್ ಕ್ಲಾಸಿಫಿಕೇಶನ್ನ ABCD ಅಂತ ಸೆಲೆಕ್ಟ್ ಮಾಡಿ. ಈ ABCD ಸೆಲೆಕ್ಟ್ ಮಾಡಿದ್ರೆ ನಿಮಗೆ 3 ವಿಷಯ ನೆನಪಾಗ್ತದೆ. ನೀವು ಸೆಲೆಕ್ಟ್ ಮಾಡ್ತಾ ಇರೋದು ಸೆಂಡ್ ಕ್ಲಾಸಿಫಿಕೇಶನ್, ಹಾಗಾಗಿ ಇದರಲ್ಲಿ ಸೆಂಡ್ ಪ್ರೊಫೈಲ್ ಆಲ್ರೆಡಿ ಇತ್ತು. ಇದು ಫ್ರಮ್ ನೇಮ್, ಇದು ಫ್ರಮ್ ಇಮೇಲ್ ಅಡ್ರೆಸ್, ಇದು ಡೆಲಿವರಿ. ರಿಪ್ಲೈ ಮಾಡಿದ್ರೆ ಇದೇ ಇಮೇಲ್ ಅಡ್ರೆಸ್ ಬರುತ್ತೆ. ಡಿಸ್ಕ್ರಿಪ್ಷನ್, IP ಅಡ್ರೆಸ್, ಹೆಡರ್ ಮತ್ತೆ ಫುಟರ್ ನನ್ನಿದೆ, ನನಗೇನು ತೊಂದರೆ ಆಗಲ್ಲ ಇದರಿಂದ. ಈಗ ನೆಕ್ಸ್ಟ್ ತೊಂದರೆ ಆಗುತ್ತೆ. ನೆಕ್ಸ್ಟ್ ಈಗ ನಾವು ಡೇಟಾ ಎಕ್ಸ್ಟೆನ್ಷನ್ ಸೆಲೆಕ್ಟ್ ಮಾಡ್ತೀವಿ. ಈಗ ನಿಮ್ಗೊಂದು ಪಾಪಪ್ ಬರುತ್ತೆ, ಸೆಲೆಕ್ಟ್ ಪಬ್ಲಿಕೇಶನ್ ಲಿಸ್ಟ್. ಈಗ ಏನಾಗುತ್ತೆ ಅಂದ್ರೆ ನಿಮ್ಮ ಡೇಟಾ ಎಕ್ಸ್ಟೆನ್ಷನ್ 224 ಜನ ಇದಾರಲ್ಲ, ಇವ್ರನ್ನ ಈ ಪಬ್ಲಿಕೇಶನ್ ಲಿಸ್ಟ್ಗೆ ಆ್ಯಡ್ ಮಾಡಿ, ಆಲ್ ಸಬ್ಸ್ಕ್ರೈಬರ್ಸ್ಗೆ ಆ್ಯಡ್ ಮಾಡಿ ಇಮೇಲ್ ಕಳಿಸುತ್ತೆ. ಆಲ್ ಸಬ್ಸ್ಕ್ರೈಬರ್ಸ್ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿರೋ 224 ಜನರನ್ನ ಆಲ್ ಸಬ್ಸ್ಕ್ರೈಬರ್ಸ್ಗೆ ಆ್ಯಡ್ ಮಾಡಿ ಇಮೇಲ್ ಕಳಿಸುತ್ತೆ. 1 ಇಮೇಲ್ ಕಳಿಸಿ, 10 ಇಮೇಲ್ ಕಳಿಸಿ. ಪ್ಯಾರಲಲ್ಲಿ ನಿನ್ನೆ ನಾನೊಂದು ಸೆಂಡ್ ಲಾಗ್ ಅಂತ ಕ್ರಿಯೇಟ್ ಮಾಡಿದೆ, ತೋರಿಸ್ಬಿಡ್ತೀನಿ. ಇಮೇಲ್ ಕಳ್ಸೋಕ್ಕೂ ಮುಂಚೆ ಅಲ್ಲಿ ಒಂದೇ ಒಂದು ಇರಬೇಕು, ಏನೇನೋ ಆಗ್ತಾ ಇರುತ್ತೆ ಸಿಸ್ಟಮಲ್ಲಿ. ಇಲ್ಲಿ 2 ಸೆಂಡ್ ಆಗಿದೆ, ಇರಲಿ. ಈಗ ನೆಕ್ಸ್ಟ್ ಈ ಸೆಂಡ್ ಇಮಿಡಿಯೇಟ್ಲಿ ಮೈ ಟ್ರ್ಯಾಕಿಂಗು, ಓಕೆ, ನೆಕ್ಸ್ಟ್ ಸೆಲೆಕ್ಟ್ ಸೆಂಡ್. ಸೊ ಈ ಇಮೇಲ್ ಹೋಗುತ್ತೆ. ಎಷ್ಟು ಜನಕ್ಕೆ ಹೋಗುತ್ತೆ? 224 ಜನಕ್ಕೆ ಹೋಗುತ್ತೆ. ಅಷ್ಟೇ ಅಂದ್ರೆ ಓಪನ್ ಮಾಡ್ತಾರೋ ಮಾಡಲ್ವೋ ಅವೆಲ್ಲ ಆಮೇಲೆ ನೋಡ್ತೀನಿ. ಸದ್ಯಕ್ಕೆ ಈ ಇಮೇಲ್ ಆಚೆ ಹೋಯ್ತು. ಟ್ರ್ಯಾಕಿಂಗ್ ಹೋಗಿ ಸೆಂಡ್ಸ್ಗೆ ಹೋಗೋಣ. ಇದು ಡೇ 1 ನೀವು ಮಾಡಿರೋದು. ಇಮೇಲ್ ತೊಗೊಂಡು ಕಳಿಸ್ಬಿಟ್ಟಿವಿ. ಏನಾಗುತ್ತೆ ಅದು ಈಗ ಗೊತ್ತಾಗುತ್ತೆ. ಸೊ ಇನ್ನೊಂದು ನಿಮಿಷ 2 ನಿಮಿಷದಲ್ಲಿ ಇದು ಸ್ಕೆಡ್ಯೂಲ್ಡ್ ಇದೆ, ಇನ್ ಪ್ರೋಗ್ರೆಸ್ಗೆ ಹೋಗುತ್ತೆ. ಈಗ ಕ್ಯೂಗೆ ಹೋಗ್ಬಿಟ್ಟಿದ್ದಾರೆ ಎಲ್ಲರೂ. 224 ಜನ ಕ್ಯೂ ಅಲ್ಲಿ ಹೋಗಿ ನಿಂತ್ಕೊಂಡು ಸರ್ವರ್ ಅಲ್ಲಿಂದ ಆಚೆ ಕಳಿಸಿ. ಆ ಸರ್ವರೇ ಡೆಲಿವರಿ ಪ್ರೊಫೈಲ್.
ಸರ್ವರ್ ಇದೆಯಲ್ಲ, ಆ ಸರ್ವರೇ ಡೆಲಿವರಿ ಪ್ರೊಫೈಲ್. ಏನೇ ಆದರೂ ಸರ್ವರ್ಗೆ ಹೋಗ್ಬೇಕು. ಆ ಸರ್ವರ್ ಇನ್ಫಾರ್ಮೇಶನ್ನೇ ಡೆಲಿವರಿ ಪ್ರೊಫೈಲ್. ಅದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ನಮಗೆ IP ಅಡ್ರೆಸ್. IP ಅಡ್ರೆಸ್ನ ತುಂಬಾ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಮನೆಗೆ ಒಂದು ಅಡ್ರೆಸ್ ಇದೆ ಅಲ್ವಾ, ಹಂಗೇನೆ ಈ ಇಮೇಲ್ನ ಆಚೆ ಕಳ್ಸಕ್ಕೆ ಒಂದು ಕಂಪ್ಯೂಟರ್ ಇದೆ. ಆ ಕಂಪ್ಯೂಟರ್ ಅಡ್ರೆಸ್ನ ತಿಳ್ಕೊಳ್ಳೋದೆ ಇಂಟರ್ನೆಟ್ ಪ್ರೋಟೋಕಾಲ್ ಅಡ್ರೆಸ್. ಆ ಇಂಟರ್ನೆಟ್ ಪ್ರೋಟೋಕಾಲ್ ಅಡ್ರೆಸ್ ಏನೇ ಆದ್ರೂ ಅದಿರುತ್ತೆ. ನೀವು ಎಲ್ಲಿಂದ ಇಮೇಲ್ ಕಳಿಸ್ರು ಬರುತ್ತೆ. ಸೊ ಅದು ಯೂಶಲಿ ಹೆಂಗಿರುತ್ತೆ ಗೊತ್ತಾ, ಈಗ ನಿಮ್ಮ ಮನೆಗೆ ಡೋರ್ ನಂಬರ್ ಇದೆ ಅಲ್ವಾ 2563 ಅಂತ, ಅದೇ ಥರನೇ ಇದಕ್ಕೂ ಅಡ್ರೆಸ್ ಇರುತ್ತೆ. 121.25.23.12 ಇದು ಈ ಥರ ಇರುತ್ತೆ. 4 ಇರುತ್ತೆ. 1 2 3 4 ಇದೇ ಅದರ ಅಡ್ರೆಸ್. ಸರ್ ಇದೇನಾದ್ರೆ ಎಕ್ಸಾಂಪಲ್, ಇದು ಬೇರೆ ಏನಾದ್ರು ಆಗಿರ್ಬೋದು, ನಂಗೆ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಾಗಲ್ಲ. ಯಾಕೆ ಗೊತ್ತಾಗಲ್ಲ ಸರ್ ಅಂದರೆ ಅವ್ರು ತೋರಿಸೇ ಇಲ್ವ ನಾನು. ಯಾಕೆಂದರೆ ಡೆಲಿವರಿ ಪ್ರೊಫೈಲ್ ಮತ್ತೆ ಹೋಗಿ ನೋಡೋಣ, ಅಲ್ಲಿ IP ಅಡ್ರೆಸ್ ಅಂತ ಇದೆ, ನಾನು ಹೇಳಿದ ಥರ ಇಲ್ಲ. ಫೀಚರ್ ಸೆಟ್ಟಿಂಗ್ಸ್, ಇಮೇಲ್ ಸ್ಟುಡಿಯೋ, ಡೆಲಿವರಿ ಪ್ರೊಫೈಲ್. ಸೊ ಈ ವಿಡಿಯೋನ ಇವತ್ತು ಈಗ ನಾನು ಹೇಳ್ತಾ ಅರ್ಥ ಆಗದೆ ಇರ್ಬೋದು, ಖಂಡಿತ ಇನ್ನೊಂದ್ಸತಿ ನೋಡಿದಾಗ ಅರ್ಥ ಆಗುತ್ತೆ. ಈ ಡಿಫಾಲ್ಟ್ನ ಓಪನ್ ಮಾಡೋಣ. ಸರ್ ಇನ್ನೊಂದು ಕ್ರಿಯೇಟ್ ಮಾಡ್ಬೋದಾ? ಮಾಡಿ, ತೊಂದರೆ ಇಲ್ಲ. ಈ ಅಕೌಂಟ್ ಡಿಫಾಲ್ಟ್ ಇದೆಯಲ್ಲ, ಇದಕ್ಕೊಂದು IP ಅಡ್ರೆಸ್ ಇದೆ, ನಾನು ಹೇಳಿದ್ನಲ್ಲ ಆ ಥರ. ಪ್ಲಸ್ ಹೆಡರ್ ಮತ್ತೆ ಫುಟರ್. ಇದು ಯಾವಾಗ ಬರುತ್ತೆ ಪಿಕ್ಚರ್ಗೆ ಅಂದರೆ, ಇದು ಪಿಕ್ಚರ್ ಬರದೆ ನೀವು ಟೆಂಪ್ಲೇಟ್ ಬೇಸ್ಡ್ ಇಮೇಲ್ ತಗೊಂಡಾಗ. ಓಕೆ, ಇಮೇಲ್ ಕಳಿಸಾಯ್ತು, ಇಮೇಲ್ ಹೋಗಿರುತ್ತೆ, ಟ್ರ್ಯಾಕಿಂಗ್ ಸೆನ್ಸ್ಗೆ ಹೋಗೋಣ. ಸೊ ಎಷ್ಟು ಜನಕ್ಕೆ ಹೋಗಿದೆ ನೋಡೋಣ. 3 ಇದರಲ್ಲಿ ಒಂದು ಸ್ಟೇಟಸ್ ಇದೆ. ಸ್ಟೇಟಸ್ ಅಲ್ಲಿ 3 ಬರುತ್ತೆ: ಸ್ಕೆಡ್ಯೂಲ್ಡ್, ಇನ್ ಪ್ರೋಗ್ರೆಸ್, ಕಂಪ್ಲೀಟ್ ಆಗಿದೆ, ಒಟ್ಟೋಗ್ಬಿಟ್ಟಿದೆ ಅಂತ ಅರ್ಥ. ಇದು ನೋಡಿ 1.8 ತೋರಿಸ್ತಾ ಇದೆ. ಅದು ಈಗ ಆಲ್ ಸಬ್ಸ್ಕ್ರೈಬರ್ಸ್ ಅಲ್ಲಿ ಒಬ್ಬ ಇದ್ದ, ಆ ಒಬ್ಬ ಜಾಸ್ತಿ ಆಗಿ 225 ಪರ್ಫೆಕ್ಟ್ ಲೆಕ್ಕ ಕ್ಲೀನ್ ಆಗಿದೆ. ಅದರಲ್ಲಿ ಆಕ್ಟಿವ್ 225 ಇದೆ, ಚೇಂಜ್ ಆಗುತ್ತೆ, ಬೌನ್ಸ್ ಟು, ಅನ್ಡೆಲಿವರಬಲ್, ಅನ್ಸಬ್ಸ್ಕ್ರೈಬ್ ಎಲ್ಲ ಬರುತ್ತೆ. ಅದು ಯಾವಾಗ ಬರುತ್ತೆ, ಹೆಂಗ್ ಬರುತ್ತೆ ನೋಡೋಣ. ಸೊ ಇಮೇಲ್ ಕಳಿಸಿದ ತಕ್ಷಣ ಇಲ್ಲಿಗೂ ಬರ್ತಾರೆ. ಆ್ಯಂಡ್ ದೆನ್ ಅವರು ಕಾಂಟ್ಯಾಕ್ಟ್ ಬಿಲ್ಡಲ್ಲಿ ಇಬ್ಬರಿದ್ರು ಪ್ಲಸ್ 224 ಆಗಿರ್ಬೇಕು, ಆಟೋಮೆಟಿಕಲಿ ಬಂದ್ಬಿಡ್ತಾರೆ. ಅದು ಯಾವಾಗ ಬಂದರು ಅಂದರೆ, ನಾನು ಸೆಲೆಕ್ಟ್ ಮಾಡಿದ್ನಲ್ಲ ಪಾಪಪ್ ಸ್ಕ್ರೀನ್, ಆವಾಗಲೇ ಆ್ಯಡ್ ಆಗೋದು. ಸೆಂಡ್ ಮಾಡಿದ್ರೆ ಆಲ್ ಕಾಂಟ್ಯಾಕ್ಟ್ಸ್ಗೆ ಆಟೋಮೆಟಿಕ್ಲಿ ಬಂತು. 2 + 224 226 ಪರ್ಫೆಕ್ಟ್ ಆಗಿದೆ. ಈಗ ನಾವೀಗ ಹೊಸ ಇಮೇಲ್ ಕ್ರಿಯೇಟ್ ಮಾಡೋಣ. ವೆಲ್ಕಮ್ ಇಮೇಲ್ 2 ಟೆಂಪ್ಲೇಟ್ ಬೇಸ್ ಮಾಡೋಣ. ಎಂಟಿ ಟೆಂಪ್ಲೇಟ್ ಸೆಲೆಕ್ಟ್ ವೆಲ್ಕಮ್ ಇಮೇಲ್ 2 Jan 10th 2025. ಈಗ ವೆಲ್ಕಮ್ ಟು ನಾರ್ದರ್ನ್ ರೈಲ್ ಔಟ್ ಫಿಟರ್ಸ್, ಸಿಂಗಲ್ ಎಕ್ಸ್ಕ್ಲಮೇಟರಿ ಮಾರ್ಕ್ ಹಾಕ್ತೀನಿ. ಇದಕ್ಕೊಂದು ಇಮೇಜ್ ಬೇಕು, ಯಾವುದೋ ಒಂದು ಇಮೇಜ್ ತಗೊಳ್ಳೋಣ ಸದ್ಯಕ್ಕೆ. ಈಗ ಸೇವ್ ಮಾಡ್ತೀನಿ. ನೆಕ್ಸ್ಟ್ ಹೋಗ್ತೀನಿ. ಏನು ಮಾಡಿಲ್ಲ, ಸಿಂಪಲ್. ಅಬ್ಸರ್ವ್ ಮಾಡಿ, ಇಲ್ಲಿ ಎರರ್ ಬರ್ತಾ ಇದೆ. ಇಲ್ಲಿ ಏನು ಎರರ್ ಹೇಳ್ತಾ ಇದೆ? ಸೊ ಮೊದಲನೇ ಎರರ್, ಇದು ಓದೋಕ್ಕೆ ಕಷ್ಟ, ಅಲ್ಲಿ ಇಲ್ಲೇ ಹೋಗ್ತೀನಿ. ಅದೇನು ಹೇಳ್ತಾ ಇದೆ ಅಂದರೆ, a profile center link is missing from this email. For the template based email, please contact our customer service. ಈ ಎರರ್ ಬರ್ತಾ ಇದೆ. ಈ ಎರರ್ ಬರಬಾರ್ದಿತ್ತು.
ಈ ಎರರ್ ಹೋಗ್ಬೇಕು ಅಂದ್ರೆ ಬ್ಯಾಕ್ ಬಂದು ನಾನೊಂದು ಟೆಕ್ಸ್ಟ್ ಕಂಟೆಂಟ್ ಹಾಕಿ ಇಲ್ಲಿ HTML ಎಡಿಟರ್ ಬಂದು ಇದಿದೆ ನೋಡಿ, ಪ್ರೊಫೈಲ್ ಸೆಂಟರ್ ಇದನ್ನ ಹಾಕ್ಬೇಕು ನಾನು. ಈಗ ಒಂದ್ ಎರರ್ ಹೋಗುತ್ತೆ, ಸೇವ್, ನೆಕ್ಸ್ಟ್ ಒಂದ್ ಎರರ್ ಹೋಗುತ್ತೆ. ಇನ್ನೊಂದು ಎರರ್ ಇದೆ. ಈ ಎರರ್ ಏನ್ ಹೇಳ್ತಾ ಇದೆ ಅಂದ್ರೆ ಫಿಸಿಕಲ್ ಮೇಲಿಂಗ್ ಅಡ್ರೆಸ್ ಇಲ್ಲಿದೆ ನೋಡಿ, ಇದು ಮಿಸ್ಸಿಂಗ್ ಇದೆ ಅಂತ ಹೇಳ್ತಾ ಇದೆ. ಇಮೇಲ್ ಟೂಲ್ಸ್ಗೆ ಹೋಗ್ಬಿಟ್ಟು ಹಾಕಿ ಅಂತ ಹೇಳ್ತಾ ಇದೆ. ನೀವೊಂದ್ಸತಿ ಓದಿ, ತುಂಬಾ ಚಿಕ್ಕದಿದೆ. ಈಗ ಮತ್ತೆ ಇಲ್ಲಿಗೆ ಬಂದು 2 ಎಂಟರ್ ಹೊಡೆದು HTML ಎಡಿಟರ್ ಬಂದು ಇಲ್ಲಿ ಫಿಸಿಕಲ್ ಮೇಲಿಂಗ್ ಅಡ್ರೆಸ್ ಇರಬೇಕು, ಇಲ್ಲಿದೆ, ಇದನ್ನ ಆಡ್ ಮಾಡ್ತೀನಿ. ಇವೆರಡು ಆಡ್ ಮಾಡಿದೆ, ನಾನು ಇಮೇಲ್ ಕಳಿಸ್ದೆ. ಸರ್ ಇದಕ್ಕೆ ಮುಂಚೆ ಬಂದಿತ್ತ ಈ ತರ ಎರರು? ಈ ಎರರ್ ಹೋಯ್ತು. ಈ ಎರರ್ ಯಾಕೆ ಬಂತು ಗೊತ್ತಾ? ಈ ಎರರ್ ಬರೋದಕ್ಕೆ ಕಾರಣ ಒಂದು, ಈ ಎರರ್ ಯಾಕೆ ಬಂತು ಅಂದ್ರೆ ನಾವು ಡೆಲಿವರಿ ಪ್ರೊಫೈಲ್ ಅಲ್ಲಿ ಹೆಡರ್ ಅಂಡ್ ಫುಟರ್ ಕಿತ್ತಾಕ್ಬಿಟ್ವಿ. ಅದಕ್ಕೇನೆ ಒಂದ್ ನಿಮಿಷ ಈಗ ತೋರಿಸ್ತೀನಿ. ಇದು ಕ್ಯಾನ್ ಸ್ಪ್ಯಾಮ್ ಆಕ್ಟ್ ಅಲ್ಲಿ ಇರೋದ್ರಿಂದ ಈ ಟೂಲು ಕ್ಯಾನ್ ಸ್ಪ್ಯಾಮ್ ಆಕ್ಟ್ ಅಲ್ಲಿ ಬರೋ ಎಲ್ಲಾ ರೂಲ್ಸ್ ನ ಫಾಲೋ ಮಾಡುತ್ತೆ. ಸೊ ಫೀಚರ್ ಸೆಟ್ಟಿಂಗ್ಸ್, ಇಮೇಲ್ ಸ್ಟುಡಿಯೋ, ಡೆಲಿವರಿ ಪ್ರೊಫೈಲ್, ಇಲ್ಲಿ ಆ ಹೆಡರ್ ಅಂಡ್ ಫುಟರ್ ನನ್ ಅಂತ ಮಾಡಿದೀನಿ, ಅದನ್ನ ಅಕೌಂಟ್ ಡಿಫಾಲ್ಟ್ ಮಾಡ್ತೀನಿ, ಸೇವ್ ಮಾಡಿ. ಈಗ ವಾಪಸ್ ಇಮೇಲ್ಗೆ ಹೋಗ್ಬಿಟ್ಟು ಇದು ಕ್ಯಾನ್ ಸ್ಪ್ಯಾಮ್ ಆಕ್ಟ್ ಆಗಿರೋದ್ರಿಂದ ಈ ಟೂಲು ಆ ರೂಲ್ಸ್ ನ ಫಾಲೋ ಮಾಡ್ತಾ ಇದೆ. ಹಾಗಾಗಿ ಈಗ ನಾನು ಮತ್ತೆ ಡೈರೆಕ್ಟ್ ಪ್ರಿವ್ಯೂ ಅಂಡ್ ಟೆಸ್ಟ್ ಮಾಡ್ತೀನಿ, ನೋಡಿ ಅನ್ಸುತ್ತೆ. ಪ್ರಿವ್ಯೂ ಅಂಡ್ ಟೆಸ್ಟ್ ಇಲ್ಲಿ ನೋಡಿ, 2 ಸತಿ ಬರ್ಬೇಕಿದೆ ನೋಡಿ. ಇದೊಂದ್ಸತಿ, ಇದು ನಂದು, ಇದು ಟೂಲ್ ಕೂರಿಸ್ತಾ ಇರೋದು. ಈ ಡಿಸೈನ್ ಹೆಂಗ್ ಬಂತು, ಹೆಡರ್ ಹೆಂಗ್ ಬಂತು? ಈ ಡಿಸೈನ್ ಯಾರಾದ್ರೂ ಮಾಡಿರ್ಬೇಕಲ್ಲ, ಎಲ್ಲಿದೆ ಅದು? ಅದನ್ನ ತಿಳ್ಕೊಳ್ಳೋಣ. ಈಗ ನಾನು ನನ್ನ ಕೋಡಿಂಗ್ ಪಾರ್ಟ್ನ, ಈ ಪಾರ್ಟ್ನ ಡನ್ ಎಡಿಟಿಂಗ್, ಸೇವ್, ನೆಕ್ಸ್ಟ್. ಟೂಲಲ್ಲಿ ತುಂಬಾ ಇದು ಮಾಡಿ. ಈಗ ನೋಡಿ ನಾನು ರಿಮೂವ್ ಮಾಡ್ಬಿಟ್ಟಿದ್ದೀನಿ, ಅಂದ್ರೂ ಈ ಪಾರ್ಟ್ ಬರ್ತಾ ಇದೆಯಲ್ಲ, ಈ ಪಾರ್ಟ್. ಈಗ ಕ್ವಶನ್ ಮಾರ್ಕ್ ಇದು ಎಲ್ಲಿಂದ ಬರ್ತಾ ಇದೆ ಅಂತ, ಎಲ್ಲಿಂದಾರು ಬರ್ಬೇಕಲ್ಲ. ಕರೆಕ್ಟ್, ಮ್ಯಾಜಿಕ್ ಅಂತೂ ಆಗಲ್ಲ. ಯಾವುದೇ ಕಾರಣಕ್ಕೂ ನಿಮ್ಗೆ ಪ್ರೋಗ್ರಾಮಿಂಗ್ ಯಾಕೆ ಹೇಳ್ಕೊಡ್ತಾ ಇದ್ದೀನಿ ಗೊತ್ತಾ? ನಥಿಂಗ್ ಇಸ್ ಮ್ಯಾಜಿಕ್ ಇನ್ ಕಂಪ್ಯೂಟರ್, ನಥಿಂಗ್. ಇದೆಲ್ಲೋ ಒಂದ್ ಕಡೆಯಿಂದ ಬರಲೇಬೇಕು, ಬರ್ತಾ ಇದೆ, ಅದನ್ನು ತೋರಿಸ್ತೀನಿ. ಸೊ ನಾನೇನ್ ಮಾಡಿದೆ, ಫೀಚರ್ ಸೆಟ್ಟಿಂಗ್ಸ್, ಇಮೇಲ್ ಸ್ಟುಡಿಯೋ, ಡೆಲಿವರಿ ಪ್ರೊಫೈಲ್ಗೆ ಹೋಗ್ಬಿಟ್ಟು ಹೆಡರ್ ಫುಟರ್ ಬೇಕು ಅಂತ ಹೇಳ್ಬಿಟ್ಟೆ. ಎಲ್ಲಿಂದ ಬೇಕು ಅಂತ ಹೇಳಿದೆ? ಅಕೌಂಟ್ ಡಿಫಾಲ್ಟ್ ಇಂದ ಬೇಕು ಅಂತ ಹೇಳಿದೆ. ಇದು ಇಷ್ಟನ್ನ ಸೆಲೆಕ್ಟ್ ಮಾಡ್ರೆ ಬಂದ್ಬಿಡುತ್ತಾ? ಬರಲ್ಲ. ಇನ್ನೊಂದ್ ಕಡೆಯಿಂದ ಬರ್ತಾ ಇದೆ, ಅದನ್ನ ಕಂಪ್ನಿ ಸೆಟ್ಟಿಂಗ್ಸ್, ಅಕೌಂಟ್ ಸೆಟ್ಟಿಂಗ್ಸ್ ಅಲ್ಲಿ ಕೂತಿದೆ, ಅಲ್ಲಿ ತೋರಿಸ್ತೀನಿ. ಬೇಕಾದ್ರೆ ಚೇಂಜ್ ಮಾಡ್ಬೋದು. ಇಲ್ಲಿದೆ HTML ಹೆಡರ್, HTML ಫುಟರ್, ಟೆಕ್ಸ್ಟ್ ಹೆಡರ್, ಟೆಕ್ಸ್ಟ್ ಫುಟರ್, ಇಲ್ಲಿಂದ ಬರ್ತಾ ಇದೆ. ಎಡಿಟ್ ಮಾಡಿದ್ರೆ ನನ್ನ ಹತ್ರ 3 ಆಪ್ಷನ್ ತೋರಿಸುತ್ತೆ, ನೋಡ್ಬಿಡಿ ನೀವು. ಇಲ್ಲಿದೆ ನೋಡಿ, ಸಿಸ್ಟಮ್ ಡಿಫಾಲ್ಟ್ ಅಂತ ಇಲ್ಲಿದೆ. ಕಸ್ಟಮ್ ಬೇಕು ಅಂತ ಸೆಲೆಕ್ಟ್ ಮಾಡ್ಬಿಟ್ಟು ನೀವೇ ಕೋಡ್ ಜನರೇಟ್ ಮಾಡ್ಬೋದು. ಈ ತರ ಮ್ಯಾಜಿಕ್ ಆಗಲ್ಲ. ಮತ್ತೆ ಈ ಬಟನ್ ಕ್ಲಿಕ್ ಮಾಡಿ, ಈ ಬಟನ್ ಕ್ಲಿಕ್ ಮಾಡಿದ್ರೆ ಕೋಡ್ ಬರುತ್ತೆ. ಇಲ್ಲ ಸಿಸ್ಟಮ್ ನನ್ ಅಂತ ಕೊಟ್ರೆ ಏನು ಬರಲ್ಲ. ಸೊ ಆ ಅಕೌಂಟ್ ಡಿಫಾಲ್ಟ್ ಅಲ್ಲಿ ಇರೋದು ಇಲ್ಲಿಂದ ಎತ್ಕೋತಾ ಇದೆ. ಟೆಕ್ಸ್ಟ್ ಹೆಡರ್ ಫುಟರ್ ಅಂತ ಏನೋ ಇದೆಯಲ್ಲ, ಇದೇನಿದು? ನೀವೊಂದು HTML ಇಮೇಲ್ ಬಿಲ್ಡ್ ಮಾಡಿದ್ರೆ ತಗೋತಾ ಅದಾಗದೆ ಕೇಳೋಕೆ
ಸೊ ಕ್ಯಾನ್ ಸ್ಪ್ಯಾಮ್ ಆಕ್ಟ್, ಈಗ ಇನ್ನೊಂದು ಪಾಯಿಂಟ್ ಇದೆ ಕ್ಯಾನ್ ಸ್ಪ್ಯಾಮ್ ಆಕ್ಟ್. ಸೊ ಕ್ಯಾನ್ ಸ್ಪ್ಯಾಮ್ ಆಕ್ಟ್ ಅಲ್ಲಿ ಏನೇನು ಕೊಡಬೇಕು? ಫಿಸಿಕಲ್ ಮೇಲಿಂಗ್ ಅಡ್ರೆಸ್ ಕೊಡಬೇಕು, ಕೊಡ್ತಾ ಇದ್ದೀವಿ. ಅನ್ಸಬ್ಸ್ಕ್ರೈಬ್ ಲಿಂಕ್ ಕೊಡಬೇಕು, ಕೊಡ್ತಾ ಇದ್ದೀವಿ. ಅನ್ಸಬ್ಸ್ಕ್ರೈಬ್ ಮಾಡಿದ್ರೆ ಎಲ್ಲಿಂದ ಆಗ್ತಾರೆ? ಅದು ಅನ್ಸಬ್ಸ್ಕ್ರೈಬ್ ಮೆಕ್ಯಾನಿಸಮ್ ಅನ್ನು ಕಲಿಬೇಕು. ಸೊ ಈ ಇಮೇಲ್ನ ನಾನು ಕಳಿಸಿದ್ರೆ ಈ ಇಮೇಲ್ನ ಫಿಸಿಕಲ್ ಮೇಲಿಂಗ್ ಅಡ್ರೆಸ್ ಹೋಗುತ್ತೆ, ಅನ್ಸಬ್ಸ್ಕ್ರೈಬ್ ಲಿಂಕ್ ಹೋಗುತ್ತೆ, ಪ್ರೊಫೈಲ್ ಮ್ಯಾನೇಜ್ ಮಾಡ್ಬೋದು, ಸಬ್ಸ್ಕ್ರಿಪ್ಷನ್ನು ಮ್ಯಾನೇಜ್ ಮಾಡ್ಬೋದು. ಇದರಲ್ಲಿ ಸಿಂಗಲ್ ಕ್ಲಿಕ್ ಅನ್ಸಬ್ಸ್ಕ್ರೈಬ್ ಹೆಂಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಬೇಕು, ಅದನ್ನು ತಿಳ್ಕೊಳ್ಳ. ನೆಕ್ಸ್ಟ್ ಈ ಲಿಂಕ್ ಇದೆಯಲ್ಲ, ಈ ಲಿಂಕ್ ವರ್ಕ್ ಆಗದೆ 60 ದಿನ. ಸೊ ಕ್ಯಾನ್ ಸ್ಪ್ಯಾಮ್ ಆಕ್ಟ್ ಅಲ್ಲಿ ಒಂದು ಪಾಯಿಂಟ್ ಹೇಳ್ತಾನೆ, ಅನ್ಸಬ್ಸ್ಕ್ರೈಬ್ ಶುಡ್ ಹ್ಯಾಪನ್ ಇನ್ 10 days ಆ್ಯಂಡ್ ಮೆಕ್ಯಾನಿಸಮ್ ಶುಡ್ ವರ್ಕ್ ಫಾರ್ 30 days ಅಂತ ಒಂದು ಪಾಯಿಂಟ್ ಇದೆ. ಆ ಪಾಯಿಂಟ್ ಏನರ್ಥ ಅಂದರೆ, ಈ ಇಮೇಲ್ ಇವತ್ತು ಕಳಿಸಿದ್ರೆ ಈ ಲಿಂಕ್ ಇವತ್ತಿಂದ 30 ದಿನ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇರಬೇಕು. ಎರಡನೇ ಪಾಯಿಂಟು, ಅವನು ಅನ್ಸಬ್ಸ್ಕ್ರೈಬ್ ಆದರೆ 10 ದಿನ ಆದಮೇಲಿಂದ ಇಮೇಲ್ ಕಳಿಸ್ಬಾರ್ದು ಅಂತ. ಅಂದರೆ 10 ದಿನ ಟೈಮ್ ಕೊಡ್ತೀವಿ ನಾವು. ಯಾರು ಕೊಡ್ತಾರೆ? ಕ್ಯಾನ್ ಸ್ಪ್ಯಾಮ್ ಆಕ್ಟ್ ಕೊಡುತ್ತೆ. 10 ದಿನದ ಒಳಗೆ ಅನ್ಸಬ್ಸ್ಕ್ರೈಬ್ ಮಾಡಬೇಕು. ಬಟ್ ಟೂಲಲ್ಲಿ ಇಮಿಡಿಯೇಟಾಗಿ ಆಗ್ಬಿಡ್ತಾರೆ. ಯಾರು ಕೇಳಿದ್ರೆ ಕ್ಯಾನ್ ಸ್ಪ್ಯಾಮ್ ಆಕ್ಟ್ ಕೇಳಿದ್ರೆ ಎಕ್ಸ್ಪ್ಲೇನ್ ಮಾಡಿ. SFMC ಹೆಂಗೆ ವರ್ಕ್ ಆಗುತ್ತೆ? ಇಮಿಡಿಯೇಟಾಗಿ ಅನ್ಸಬ್ಸ್ಕ್ರೈಬ್ ಆಗ್ತಾರೆ. ಬಟ್ ನೀವು ಟೂಲ್ ಕೊಡ್ತಾ ಇರೋ ಮೆಕ್ಯಾನಿಸಮ್ ಯೂಸ್ ಮಾಡಿದ್ರೆ, ದಟ್ ಈಸ್ ಪ್ರೊಫೈಲ್ ಮ್ಯಾನೇಜ್ಮೆಂಟ್, ಪ್ರಿಫರೆನ್ಸ್ ಮ್ಯಾನೇಜ್ಮೆಂಟ್ ಮತ್ತು ಆಲ್ ಸಬ್ಸ್ಕ್ರೈಬರ್ಸ್ ಅಥವಾ ಲಿಸ್ಟ್, ಇಷ್ಟನ್ನು ಯೂಸ್ ಮಾಡ್ತಾ ಇದ್ರೆ ನೀವು ಸೇಫ್ ಸೈಡಲ್ಲಿ ಇರ್ತೀರ. ನಾವು ಯೂಸೇ ಮಾಡಲ್ಲಪ್ಪ, ಆ ಲಿಂಕೇ ಕೊಡಲ್ಲಪ್ಪ ನಾವು ಅಂತಿದ್ರೆ, ದೆನ್ ಯು ಹ್ಯಾವ್ ಟು ವರ್ಕ್ ಇನ್ ಅ ಡಿಫ್ರೆಂಟ್ ಮ್ಯಾನರ್. ಈಗ ನಾನು ಹೇಳ್ತಾ ಇರೋದು ಎಕ್ಸಾಮ್, ಇಂಟರ್ವ್ಯೂ ಮೆಕ್ಯಾನಿಸಮ್. ಯಾರು ಕೂಡ ಈ ಸ್ಟೇಟಸ್ನ ಇಟ್ಕೊಂಡು ಆಟ ಆಡಲ್ಲ. ಯಾಕೆ ಸರ್ ಅಂದರೆ, ಈ ಟೂಲು ಅವ್ರು ತುಂಬ ಕಾಂಪ್ಲೆಕ್ಸ್ ಆಗಿರುತ್ತೆ. ಅವ್ರದ್ದು ಅನ್ಸಬ್ಸ್ಕ್ರೈಬ್ ಮೆಕ್ಯಾನಿಸಮ್ ಅದನ್ನು ಹ್ಯಾಂಡಲ್ ಮಾಡೋದಕ್ಕೆ. ಸೊ ಕ್ಯಾನ್ ಸ್ಪ್ಯಾಮ್ ಆ್ಯಕ್ಟನ್ನ ಒಂದು ಪಾಯಿಂಟ್ ಹೇಳೋದಕ್ಕೆ ಟೂಲನ್ನು ನಾನು ಇಷ್ಟು ನ್ಯಾವಿಗೇಟ್ ಮಾಡಬೇಕಾಯ್ತು. ಐ ನೋ ಇಟ್ ಮೈಟ್ ಬಿ ಬೌನ್ಸಿಂಗ್. ಇನ್ನೊಂದ್ಸತಿ ವಿಡಿಯೋ ನೋಡಿದಾಗ ನಿಮಗೆ ಕ್ವಶನ್ಸ್ ಬರುತ್ತೆ, ಅದ್ರ ಸುತ್ತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈಗ ನಾನು ಹೇಳಿದ್ದು ಡಿ ಕಂಟೆಂಟ್ ಇಮೇಲ್ ಆ್ಯಂಡ್ ಸೆಂಡ್ ಕ್ಲಾಸಿಫಿಕೇಶನ್. ಸೆಂಡ್ ಕ್ಲಾಸಿಫಿಕೇಶನ್ ಕ್ರಿಯೇಟ್ ಮಾಡೋಕ್ಕೆ ಸೆಂಡರ್ ಪ್ರೊಫೈಲ್ ಇರಬೇಕು, ಡೆಲಿವರಿ ಪ್ರೊಫೈಲ್ ಇರುತ್ತೆ, ಅದನ್ನೇ ಯೂಸ್ ಮಾಡ್ತೀವಿ. ಕ್ಯಾನ್ ಸ್ಪ್ಯಾಮ್ ಅಂದರೆ ಕಮರ್ಷಿಯಲ್ ಅಥವಾ ಟ್ರಾನ್ಸಾಕ್ಷನ್ ಅಂತ ಸೆಲೆಕ್ಟ್ ಮಾಡಬೇಕು. ಪ್ರಿಯಾರಿಟಿಲಿ ಎರಡೇ ಆಪ್ಷನ್ ಬರೋದು. ಕ್ಯಾನ್ ಸ್ಪ್ಯಾಮ್ ಅಂತ ನೀವು ಕ್ರಿಯೇಟ್ ಮಾಡಬೇಕಾದ್ರೆ ಯೂಸ್ ಮಾಡಿದ್ದು ಕಮರ್ಷಿಯಲ್ ಅಥವಾ ಟ್ರಾನ್ಸಾಕ್ಷನಲ್ ಅಂತ ಸೆಲೆಕ್ಟ್ ಮಾಡ್ತೀವಿ. ಪ್ರಿಯಾರಿಟಿಲಿ ಮುಂಚೆ 3 ಇತ್ತು, ಈಗ 2 ಇರೋದು. ಒಂದು ನಾರ್ಮಲ್, ಇನ್ನೊಂದು ಲೋ. ಯಾರು ಲೋ ಯೂಸ್ ಮಾಡಲ್ಲ. ಪ್ರಿಯಾರಿಟಿ ನೆನ್ಪಿಟ್ಕೊಳ್ಳಿ, ಕ್ಯೂ ಕಾನ್ಸೆಪ್ಟ್ ಇದೆ. ಕ್ಯೂ ಅಲ್ಲಿ ಕಳಿಸ್ತಾ ಇರ್ಬೇಕಾದ್ರೆ ಪ್ರಿಯಾರಿಟಿ ಹೈ ಬರುತ್ತೆ, ಅದು ಜರ್ನಿ ಬಿಲ್ಡಲ್ಲಿ ಬರುತ್ತೆ. ಇನ್ನು ಮುಂದೆ ಇಲ್ಲೆಲ್ಲೂ ಬರಲ್ಲ ನಿಮಗೆ. ಸೊ ಟೆಂಪ್ಲೇಟ್ ಬೇಸ್ಡ್ ಇಮೇಲ್ ಆದರೆ ಹೆಡರ್ ಫುಟರ್ ಕೂರುತ್ತೆ ಬೇಸ್ಡ್ ಆನ್ ಡೆಲಿವರಿ ಪ್ರೊಫೈಲ್. ನೀವು ಇದನ್ನು ಕೂರಿಸ್ಲಿಲ್ಲ ಅಂದರೆ ಕ್ಯಾನ್ ಸ್ಪ್ಯಾಮ್ ಆ್ಯಕ್ಟ್ ಪ್ರಕಾರ ತಪ್ಪು. ಆದರೆ ಸರ್ ಮೊದಲನೇ ಇಮೇಲಲ್ಲಿ ಕೂರಿಸ್ಲಿಲ್ವಲ್ಲ, ಮೊದಲನೇ ಇಮೇಲಲ್ಲಿ ಕೂರಿಸಲಿಲ್ಲ ಅಂತ ನೀವು ಅನ್ಕೋತಾ ಇದ್ದೀರಾ. ಬಟ್ ಆಲ್ರೆಡಿ ಅವ್ರು ಅದನ್ನು ಕೂರಿಸಿದ್ದಾರೆ. ತೋರಿಸ್ಕೊಡ್ತೀನಿ, ಅದೆಲ್ಲ ಡಿಫಾಲ್ಟ್ ಲಿಂಕ್ಗಳು. ಆ ಲಿಂಕು ತೋರಿಸ್ತೀನಿ ನಾನು. ಈ ಇಮೇಲ್ ಇತ್ತಲ್ಲ, ಇದರಲ್ಲಿ ಆಲ್ರೆಡಿ ಬಿಲ್ಡ್ ಆಗೋಗಿದೆ. ಇಲ್ಲಿ ನೋಡಿ, ಪ್ರೊಫೈಲ್ ಸೆಂಟ್ರು, ಇದು ಫಿಸಿಕಲ್ ಮೇಲಿಂಗ್ ಅಡ್ರೆಸ್ ಆ್ಯಂಡ್ ಇದು ಅನ್ಸಬ್ಸ್ಕ್ರೈಬಿಂಗ್. ಇದಿದ್ರೆ ಸಾಕು, ಇವೆರಡಿದ್ರೆ ಕ್ಯಾನ್ ಸ್ಪ್ಯಾಮ್ ಆ್ಯಕ್ಟ್ ಫುಲ್ಫಿಲ್ ಆಯಿತು. ಎರಡನೇ ಇಮೇಲ್ ಟೆಂಪ್ಲೇಟ್ ಬೇಸ್ಡ್ ಆಗಿರೋದ್ರಿಂದ ಟೂಲ್ ಒಳಗಡೆ ಟೆಂಪ್ಲೇಟ್ ಇತ್ತು, ಅದಕ್ಕೆ ಟೂಲ್ ಒಳಗಡೆ ಇರೋ ಸೆಟಪ್ ಇಂದ ಹೆಡರು ಮತ್ತು ಫುಟರೇ ಇಂಪಾರ್ಟೆಂಟ್ ನಮಗೆ, ಬಿಕಾಸ್ ಇಲ್ಲಿ ಫಿಸಿಕಲ್ ಮೇಲಿಂಗ್ ಅಡ್ರೆಸ್ ಇದೆ. ಸೊ ಇದನ್ನ ಪರ್ಸನಲ್ ನೀವು ಗೊತ್ತಿದ್ರೆ ನೀವೇ ಟೈಪ್ ಮಾಡ್ಬೋದು, ಇಲ್ಲ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಇದು ಅಡ್ರೆಸ್ಸು, ಸಿಟಿ, ಬಿಸ್ನೆಸ್ ನೇಮು ಎಲ್ಲ ಥರದ್ದು ಒಂದೊಂದರಿಂದ ನೋಡ್ಬೋದು. ಡಬಲ್ ಪರ್ಸೆಂಟೇಜ್ ಇದು ಕೋಡಿಂಗ್ಗೆ, ಇದನ್ನು ಕೋಡಿಂಗ್ ಅಂತಾನೆ ಅನ್ಕೊಳ್ಳಿ. ಈ ಬಿಸ್ನೆಸ್ ನೇಮ್, ಅಡ್ರೆಸ್, ಸಿಟಿ, ಸ್ಟೇಟ್, ಪೋಸ್ಟಲ್ ಕೋಡ್, ಕಂಟ್ರಿ ಕೋಡ್ ಇದಕ್ಕೆ ಮುಂಚೆ ಆದಮೇಲೆ ಪರ್ಸೆಂಟೇಜ್ ಹಾಕಬೇಕು.
ಇದೆಲ್ಲಿಂದ ತರುತ್ತೆ ಅಂದರೆ ಅಕೌಂಟ್ ಸೆಟಪ್ ಇಂದ ತರುತ್ತೆ. ಸೆಟಪ್ ಹೋಗಿ ಬಿಸ್ನೆಸ್ ಯೂನಿಟ್ಸ್ ಬಂದು ಅಥವಾ ಕಂಪ್ನಿ ಸೆಟ್ಟಿಂಗ್ಸ್ ಅಕೌಂಟ್ ಸೆಟ್ಟಿಂಗ್ಸ್ ಬಂದ್ರೆ ಇಲ್ಲಿ ಏನು ಅಡ್ರೆಸ್ ಕಾಣುತ್ತೇವೆ ಅದೇ ತರದ್ದು ನೋಡ್ಕೊಂಡು ಇಲ್ಲಿ ತೋರಿಸ್ತೀನಿ. ಇದು ಕಂಪ್ನಿ ನೇಮ್, ಸ್ಟ್ರೀಟ್, ಸಿಟಿ, ಸ್ಟೇಟ್, ಜಿಪ್ ಕೋಡ್, ಕಂಟ್ರಿ ಇದೆ. ನೀವು ಇಲ್ಲಿ ನೋಡ್ತಾ ಇರೋದು ಬಿಸ್ನೆಸ್ ನೇಮ್, ಕಂಪ್ನಿ ನೇಮ್, business address, a street, city is city, state ಜಾಗಕ್ಕೆ state, zip code ಜಾಗಕ್ಕೆ postal code, country code. ಇಷ್ಟನ್ನ ನಿಮ್ಗೆ ಗೊತ್ತಿದ್ರೆ ನೀವೇ ಟೈಪ್ ಮಾಡಿ, ಅದೇ ಹೆಂಗಿದ್ದು ಕೋಡ್ ಕೊಟ್ಟಿದ್ದು ಅದನ್ನ ಹಾಕೋತಾ ಇದ್ದೀವಿ. ಎರಡನೇದು ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಅನ್ಸಬ್ಸ್ಕ್ರೈಬ್ ಲಿಂಕ್ ಎಲ್ಲ ಬರ್ತಾ ಇದೆ. ಕರೆಕ್ಟ್, ಅನ್ಸಬ್ಸ್ಕ್ರೈಬ್ ಲಿಂಕ್ ಎಲ್ಲ ಹೆಂಗ್ ಬಂತು? ಅದಕ್ಕೆ ಬಾಟಮ್ ಆಫ್ ದಿ ಪೇಜ್ ಹೋಗಿ ಅಲ್ಲೂ ಇದೇ ತರ ಪರ್ಸೆಂಟೇಜ್ ಬರುತ್ತೆ. ಎಲ್ಲ ಸಿಸ್ಟಮ್ ಇಂದ ಬರುತ್ತೆ. ಇಲ್ಲಿದೆ ನೋಡಿ, ಪ್ರೊಫೈಲ್ ಸೆಂಟರ್ ಲಿಂಕ್ ಇಲ್ಲಿದೆ, ಅನ್ಸಬ್ಸ್ಕ್ರೈಬ್ ಲಿಂಕ್ ಟೈಟಲ್ ಇದು ತಪ್ಪಿದು ಬರೋಣಾಗಿದೆ. ಮ್ಯಾನೇಜ್ ಸಬ್ಸ್ಕ್ರಿಪ್ಷನ್ ಆಂಕರ್ ಟ್ಯಾಗ್ ಒಳಗೆ ಗುರುತಿಸ್ಬೇಕಿದೆ. ಮ್ಯಾನೇಜ್ ಸಬ್ಸ್ಕ್ರಿಪ್ಷನ್ ಆಂಕರ್ ಟ್ಯಾಗ್ ಇಲ್ಲಿದೆ. ಸ್ಟೋರ್ ಲೊಕೇಶನ್ ಇದು, ಪ್ರೊಫೈಲ್ ಸೆಂಟರ್ ಲಿಂಕ್ ಇದೆ. ಓಕೆನಾ? ಇದಕ್ಕೆ ನಾವು ಲಿಂಕ್ ಜನರೇಟ್ ಮಾಡಬೇಕು. ಎಲ್ಲ ಟೂಲಲ್ಲೇ ಬರುತ್ತೆ. ಇದೊಂದು ಲಾಸ್ಟ್ ಪಾಯಿಂಟ್ ಹೇಳ್ಬಿಡ್ತೀನಿ, ಎಲ್ಲ ಟೂಲಲ್ಲೇ ಬರುತ್ತೆ. ಅದನ್ನ ತೋರಿಸ್ತೀನಿ ಹೆಂಗೆ ಕಾಣುತ್ತೆ ಅಂತ. ಎಲ್ಲ ನೀವು ಏನು ಮಾಡಬೇಕು, ಕ್ಲಿಕ್ ಮಾಡಬೇಕು, ಲಿಂಕ್ ತಗೋಬೇಕು ಅಷ್ಟೇ. ಆ ಲಿಂಕ್ ಎಲ್ಲ ಟೂಲ್ ಜನರೇಟ್ ಮಾಡ್ಕೊಳ್ಳುತ್ತೆ. ನೀವೇನು ಮಾಡ್ಬೇಕಲ್ಲ. ಏನೇನಿದೆ ಟೂಲಲ್ಲಿ ತೋರಿಸ್ತೀನಿ. HTML ಎಡಿಟರ್ ಬರೋಣ. HTML ಎಡಿಟರ್ ಇದೀನಿ. ಇಲ್ಲಿ ನಿಮಗೆ ಇನ್ಸರ್ಟ್ ಕೋಡ್ ಸ್ನಿಪ್ಪೆಟ್ ಅಂತ ಇಲ್ಲಿದೆ ನೋಡಿ. ಫಿಸಿಕಲ್ ಮೇಲಿಂಗ್ ಅಂತ, ಫಾರ್ವರ್ಡ್ ಟು ಫ್ರೆಂಡ್, ವ್ಯೂ ಆಸ್ ವೆಬ್ ಮೇಲ್, ಪ್ರೈವಸಿ, ಅನ್ಸಬ್ಸ್ಕ್ರೈಬ್ ಸೆಂಟರ್ ಇಲ್ಲಿದೆ. ಮತ್ತೆ ಅದು $% ಇದೆ. ಇದನ್ನ ನಾವು ಪರ್ಸನಲೈಸೇಷನ್ ಸ್ಟ್ರಿಂಗ್ ಅಂತ ಕರಿತೀವಿ. ಇದೆಲ್ಲ ರೆಡಿ ಇರುತ್ತೆ. ಇದೆಲ್ಲ ಲಿಂಕು ಎಲ್ಲಿ ಕರ್ಕೊಂಡು ಹೋಗುತ್ತೆ ಸರ್ ನಮ್ಮನ್ನ? ಆ ಕ್ವಶನ್ ಬಂದ್ರೆ ಅದು ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂದ್ರೆ ಸಬ್ಸ್ಕ್ರೈಬರ್ಸ್, ಪ್ರೊಫೈಲ್ ಮ್ಯಾನೇಜ್ಮೆಂಟ್, ಈ ಲಿಂಕ್ ಕರ್ಕೊಂಡು ಹೋಗುತ್ತೆ. ಈ ತರ ಕಾಣುತ್ತೆ ಪೇಜ್. ಹೌದಾ ಸರ್? ದಟ್ ವಿಲ್ ಬಿ ಮೈ ಲಾಸ್ಟ್ ಟಾಪಿಕ್ ಫಾರ್ ದಿ ಡೇ. ಸಿಂಪಲ್ ಆಗಿ ಕಂಟೆಂಟ್ ಹೋಗ್ತೀನಿ. ನಾನು ಅನ್ಸಬ್ಸ್ಕ್ರೈಬ್ ಮಾಡಲ್ಲ, ಪ್ರೊಫೈಲ್ ಸೆಂಟರ್ ಅಂತ ತೋರಿಸ್ಬೇಕು. ಈ ಇಮೇಲ್ನ ಎಡಿಟ್ ಮಾಡಿ. ಸೊ ಆ ಥರ ಸುಮಾರು ಲಿಂಕ್ಗಳಿದೆ ಡಿಫಾಲ್ಟ್. HTML ಎಡಿಟರ್ ಬಂದು ಪ್ರೊಫೈಲ್ ಸೆಂಟರ್, ಸೇವ್ ಅಂಡ್ ಸೆಂಡ್, ABCD ತಗೋತೀನಿ. ಈಗ ಡೇಟಾ ಎಕ್ಸ್ಟೆನ್ಷನ್ ಮಾಸ್ಟರ್, ಇಲ್ಲೊಬ್ಬ ಸಬ್ಸ್ಕ್ರೈಬರ್ ಇದೆ. ಮತ್ತೆ ಪಬ್ಲಿಕೇಶನ್ ಲಿಸ್ಟ್ ಆ್ಯಡ್ ಮಾಡಿ. ಬಂದಿತ್ತು ಅಂತ ಆ ಪೇಜ್ ತೋರಿಸಿದ್ನಲ್ಲ, ಆ ಪೇಜ್ ಈ ಪೇಜ್
ನೀವೇನು ಬಿಲ್ಡ್ ಮಾಡೋದು HTML ಕೋಡೇ ಬರಿಬಿಡಿ, ಏನು ಬರಿ ಎಲ್ಲ ಅದೇ ನೋಡ್ಕೊಳ್ಳುತ್ತೆ. ಸೊ ಟೂಲಲ್ಲಿ ಕೋಡೇ ಬರೀದೆ ಕೆಲವು ಕೆಲಸ ಆಗಿದೆ. ಈ ಪೇಜ್ಗೆ ಬರೋದು ನಾನೀಗ. ಒಂದೇ ನಿಮಿಷ, ನಾನು ಡೇಟಾ ನಮ್ಮದೇ, ನಾನು ನಮ್ಮದೇನೆ ಇನ್ನೊಂದ್ಸತಿ ನೋಡಿ. ಒಂದೊಂದ್ಸತಿ ಏನಾಗುತ್ತೆ ಗೊತ್ತಾ, ಇಮೇಲ್ ಹೋಗಿರುತ್ತೆ, ಸ್ಪ್ಯಾಮ್ಗೆ ಹೋಗ್ಬಿಟ್ಟಿರುತ್ತೆ. ಇದನ್ನೂ ಅಡ್ರೆಸ್ ಮಾಡಬೇಕು, ಸ್ಪ್ಯಾಮ್ಗೆ ಬಂದಿಲ್ಲ ಸದ್ಯಕ್ಕೆ. ಸೊ ಸೆಂಡ್ ಲಾಗಲ್ಲಿ ಎಷ್ಟು ಜನ ಇದ್ರು? 2, 224 ಪ್ಲಸ್ 1, ಮುಂಚೆನೇ 2 ಇತ್ತು. ಕರೆಕ್ಟಾಗಿ ಟ್ರ್ಯಾಕಿಂಗ್ ಸೆನ್ಸ್ ಹೋಗೋಣ. ಇಮೇಲ್ ಹೋಗಿದೆ ಅಲ್ವ ನೋಡ್ಕೊಂಡು ಅಷ್ಟೇ. ಕಂಪ್ಲೀಟೆಡ್ ವಿತ್ 0. ಯಾಕೆ 0 ಆಗೋಯ್ತು? ಹೋಗ್ಬೇಕಿತ್ತಲ್ವ ಇಮೇಲ್, ನನ್ನ ಸ್ಟೇಟಸ್ ನೋಡ್ಬೇಕಲ್ಲ. ನಾನೇನೋ ಅನ್ಸಬ್ಸ್ಕ್ರೈಬ್ ಆಗ್ಬಿಟ್ಟಿದ್ದೀನಿ ಅಂತ, ಅನ್ಸಬ್ಸ್ಕ್ರೈಬ್ ಆಗಿದ್ದೀನಿ, ಅದಕ್ಕೆ ಬರಲಿಲ್ಲ ಅದು. ಎಸ್ಟರ್ಡೇ ಅನ್ಸಬ್ಸ್ಕ್ರೈಬ್ ಆಗಿತ್ತು. ಎಲ್ಲಿ ಅನ್ಸಬ್ಸ್ಕ್ರೈಬ್ ಆಗಿಲ್ಲಪ್ಪ? ಈಗ ಅಬ್ಸರ್ವ್ ಮಾಡಿ ತೋರಿಸ್ತೀನಿ. ನಾನು ಅನ್ಸಬ್ಸ್ಕ್ರೈಬ್ ಪಬ್ಲಿಕೇಶನ್ ಲಿಸ್ಟಲ್ಲಿ ಆಲ್ ಸಬ್ಸ್ಕ್ರೈಬರ್ಸ್ ಅಲ್ಲಿ ಈ ಇಮೇಲ್ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಪಾಪಪ್ ಬರುತ್ತೆ. ಲಿಸ್ಟ್ಸ್ಗೆ ಹೋಗೋಣ, ವೆಲ್ಕಮ್, ಡಬಲ್ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನಾನು ಡೀಟೇಲ್ಸ್ಗೆ ಹೋದ್ರೆ ಎಲ್ಲ ಕ್ಲಿಕ್ ಆಕ್ಟಿವೇಟ್ ಮಾಡ್ಬೇಕು ನಾನು. ಓಕೆ, ಈಗ ಆಬ್ವಿಯಸ್ಲಿ ಹ್ಯಾವ್ ಟು ಸೆಂಡ್ ಇಟ್ ಅಗೇನ್, ಯಾಕೆಂದ್ರೆ ನಾನು ಅದನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಮ್ಯಾನ್ಯುಯಲಿ ಆಕ್ಟಿವೇಟ್ ಮಾಡಬಾರ್ದು. ಯಾಕೆ ಸರ್ ಅಂದರೆ ಕ್ಲೈಂಟ್ ಹೇಳ್ಬೇಕು ನಮಗೆ, ನಮ್ದೆಲ್ಲ ಡೇಟಾ ಇದು. ಸೊ ಸದ್ಯಕ್ಕೆ ನಾನೇ ಕ್ಲೈಂಟ್ ಆಗಿರೋದ್ರಿಂದ ಆಕ್ಟಿವೇಟ್ ಮಾಡಿದ್ವಿ. ಸೊ ರಿಯಲ್ ವರ್ಲ್ಡಲ್ಲಿ ಏನಾಗುತ್ತೆ ಅಂದರೆ ನೀವು ಆಕ್ಟಿವೇಟ್ ಮಾಡಬಾರ್ದು. ನೀವು ಕ್ಲೈಂಟ್ ಹೋಗಿ ಕೇಳಿ ನೋಡಪ್ಪ, ಅಥವಾ ಕ್ಲೈಂಟೇ ಬಂದು ಹೇಳ್ತಾರೆ ನೋಡಿ ಈ ಥರ ಆಗ್ಬಿಟ್ಟಿದೆ, ಆಕ್ಟಿವೇಟ್ ಮಾಡಿ ಕಳಿಸಿ ಅಂತ. ಅವಾಗ ನಾವು ಒಂದು 10 ಪ್ರಶ್ನೆ ಕೇಳ್ತೀನಿ. ನಿಜವಾಗ್ಲೂ ಆಕ್ಟಿವೇಟ್ ಮಾಡಬೇಕಾ ನೋಡಿ, ಅವ್ನು ಅನ್ಸಬ್ಸ್ಕ್ರೈಬ್ ಆಗಿದ್ದಾನೆ, ಕೋಪ ಮಾಡ್ಕೊಂಡ್ಬಿಡ್ತಾನೆ ಅವನು. ಅನ್ಸಬ್ಸ್ಕ್ರೈಬ್ ಆಗಿರೋನ್ಗೆ ಇಮೇಲ್ ಕಳಿಸ್ತಾ ಇದ್ದೀರಾ, ಅವ್ನು ಕೋಪ ಮಾಡ್ಕೊಂಡ್ಬಿಟ್ರೆ ಕಷ್ಟ. ಕೋಪ ಮಾಡ್ಕೊಂಡ್ರೆ ಏನು ಮಾಡ್ತಾನೆ? ಕೋಪ ಮಾಡ್ಕೊಂಡ್ರೆ ಅವನು ಸ್ಪ್ಯಾಮ್ ಅಂತ ಮಾರ್ಕ್ ಮಾಡ್ತಾನೆ. ನಿಮ್ಗೆ ಇಮೇಲ್ ಬರುತ್ತಲ್ಲ, ಇಲ್ಲಿ ಓಪನ್ ಮಾಡ್ಬಿಟ್ಟು ಇಲ್ಲಿ ಸ್ಪ್ಯಾಮ್ ಅಂತ ಒಂದು ಐಕಾನ್ ಇದೆ ನೋಡಿ, ಇದನ್ನೇನಾದ್ರು ಕ್ಲಿಕ್ ಮಾಡಿಬಿಟ್ರೆ ನೀವು, ಅವ್ರಿಗೆ ತುಂಬ ಕೆಟ್ಟ ಹೆಸರು ಅದು. ಯಾರಿಗೆ ಇಮೇಲ್ ಕಳಿಸಿದ್ರಲ್ಲ ಅವ್ರಿಗೆ. ಅದು ಜಿಮೇಲ್ ಏನು ಮಾಡುತ್ತೆ ಗೊತ್ತಾ? ಓ ಚಂದ್ರಪ್ರಸಾದ್ ಇವನನ್ನ ಸ್ಪ್ಯಾಮ್ ಅಂತ ಅವನೇ ಕಣಪ್ಪ, ಬೇರೆಯವರು ಸ್ಪ್ಯಾಮ್ ಅಂತ ಕೊಡ್ಬೋದು ಅಂತ. ನೋಡಿ, ಫ್ರಮ್ ನೇಮ್ ಏನು? ಚಂದ್ರ ಟ್ರೈನಿಂಗ್. ಇಮೇಲ್ ಅಡ್ರೆಸ್ ಏನು? chandra@gmail.com. ಇದು ವಯಾ ಬಂದಿದೆ, ಅದು ಬಿಟ್ಬಿಡಿ. ಈಗ ಈ ಲಿಂಕ್ ಕ್ಲಿಕ್ ಮಾಡಿದ್ರೆ ನಾನು ಈಗ ಚಂದ್ರಪ್ರಸಾದ್ ಯಾರು ಅಂದರೆ ಸಬ್ಸ್ಕ್ರೈಬರ್. ಕ್ಲಿಕ್ ಮಾಡಿದ ತಕ್ಷಣ ನಾನು ಪ್ರೊಫೈಲ್ ಸೆಂಟರ್ಗೆ ಬಂದೆ. ಈ ಪೇಜ್ನ ನಾನು ಕೋಡೇ ಮಾಡಿಲ್ಲ. ಈ ಥರ ಕೋಡೇ ಮಾಡದೆ ಎಷ್ಟೋ ಕೆಲಸ ಇರುತ್ತೆ. ನಾವು ಟೂಲಲ್ಲಿ ಕೂತು ಏನಿದೆ, ಎಲ್ಲಿದೆ, ಹೆಂಗೆ ವರ್ಕ್ ಆಗುತ್ತೆ, ಎಲ್ಲಿದೆ, ಏನಿದೆ, ಹೆಂಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಂಡು ಹೆಂಗೆ ವರ್ಕ್ ಮಾಡಿಸ್ಬೇಕು ಅಂತ ನೆಕ್ಸ್ಟ್ ಮಾಡಬೇಕು. ಹೆಂಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಫಸ್ಟ್. ಅದಕ್ಕೆ ನನ್ನ ಐಡಿಯಾ ಪ್ರೋಗ್ರಾಮಿಂಗ್ ಫಸ್ಟ್ ಟೂಲಲ್ಲಿ ಏನಿದೆ ಅಂತ ತಿಳ್ಕೊಂಬಿಡಿ, ಆಮೇಲೆ ಸಿನಾರಿಯೋ ಬಂದಂಗೆ ಚೆಕ್. ಓಕೆನಾ? ವಿತ್ ದಿಸ್ I'll stop this video and I'll give you people time to discuss. Just give me a second. Recording stop.